ಹೆಲೋ ಆ್ಯಂಡ್ ನಮಸ್ಕಾರ. ನಾವಿವತ್ತು ಬೇಸಿಕ್ಸ್ ಆಫ್ ಹೈಸ್ಕೂಲ್ ಮ್ಯಾಥಮ್ಯಾಟಿಕ್ಸ್ ಪಾರ್ಟ್ 2 ನೋಡೋಣ. ಫಸ್ಟ್ ಪಾರ್ಟಲ್ಲಿ ನಾವು ಅರಿಥ್ಮೆಟಿಕ್ ಆಪರೇಷನ್ಸ್ ಮಾಡಿದ್ವಿ. ಈ ಪಾರ್ಟಲ್ಲಿ ನಾವು LCM, HCF ಮತ್ತು ಫ್ರ್ಯಾಕ್ಷನ್ಸ್ ಬಗ್ಗೆ ನೋಡೋಣ. ನಾವು ಏನು ನೋಟಿಸ್ ಮಾಡಿದ್ವಿ ಅಂದರೆ ಹೈಸ್ಕೂಲಿಗೆ ಬಂದ ಮೇಲೆ ಕೆಲವು ಮಕ್ಕಳಿಗೆ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅದನ್ನು ನಾವು ಕ್ಲಾರಿಫೈ ಮಾಡೋದಕ್ಕೆ ಈ ಸೀರೀಸ್ ಆಫ್ ವಿಡಿಯೋಸ್ ಮಾಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಯಾವುದಾದ್ರೂ ನಂಬರ್, ಸೊ ಓದ್ತೀನಿ, ಇಫ್ ಅ ನಂಬರ್ ಡಿವೈಡ್ಸ್ ಅನದರ್ ನಂಬರ್ ಗಿವಿಂಗ್ ರಿಮೈಂಡರ್ 0, ದೆನ್ ದ ಫಸ್ಟ್ ನಂಬರ್ ಇಸ್ ದ ಫ್ಯಾಕ್ಟರ್ ಆಫ್ ದ ಸೆಕೆಂಡ್ ನಂಬರ್. ಏನಾದ್ರ ಅರ್ಥ ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 27 ಕನ್ಸಿಡರ್ ಮಾಡೋಣ. ಇವಾಗ 27 ಡಿವೈಡೆಡ್ ಬೈ 9 ಮಾಡೋಣ. ಈ ಸಿಂಬಲ್ ಏನಿದೆಯೋ ಡಿವೈಡೆಡ್ ಬೈ ಸಿಂಬಲ್. ಸೊ 27ನ 9 ಜೊತೆ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ? 9 ಇಂಟು 3 ಈಸ್ ಈಕ್ವಲ್ ಟು 27 ಅಂತ ಗೊತ್ತು. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ರಿಮೈಂಡರ್ ಏನು ಸಿಗುತ್ತೆ? ಇಲ್ಲಿ ನಮಗೆ ರಿಮೈಂಡರ್ 0 ಸಿಗುತ್ತೆ. ಇದು R ಅಂತ ಬರೀತೀನಿ ರಿಮೈಂಡರ್. ಸೊ ರಿಮೈಂಡರ್ 0 ಆಗಿರೋದ್ರಿಂದ ನಾವು ಏನು ಹೇಳ್ತೀವಿ ಅಂದರೆ 9 ಈಸ್ ಅ ಫ್ಯಾಕ್ಟರ್ ಆಫ್ 27. ಸೊ ಏನು ಹೇಳ್ತಾ ಇವಿ? 9 ಈಸ್ ಅ ಫ್ಯಾಕ್ಟರ್ ಆಫ್ 27. ಇವಾಗ 27ನ ಬೇರೆ ಯಾವುದಾದ್ರೂ ನಂಬರ್ ಜೊತೆ ಡಿವೈಡ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ 27 ಬೈ 4 ಕನ್ಸಿಡರ್ ಮಾಡಿ. 27 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಗೊತ್ತು 4 ಇಂಟು 6 ಈಸ್ ಈಕ್ವಲ್ ಟು 24. ಸೊ 6 ಜೊತೆ ಮಲ್ಟಿಪ್ಲೈ ಮಾಡಿದಾಗ 24 ಸಿಗ್ತದೆ. ರಿಮೈಂಡರ್ ಏನಾಗುತ್ತೆ ಇವಾಗ? 27 ಮೈನಸ್ 24 ಮಾಡಿದಾಗ 3 ನಮ್ಮ ರಿಮೈಂಡರ್. ಸೊ 3 ರಿಮೈಂಡರ್ ಆಗಿರೋದ್ರಿಂದ ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾವು ಏನು ಹೇಳೀವಿ? ರಿಮೈಂಡರ್ 0 ಆಗಿರಬೇಕು. ಅಲ್ಲಿ 0 ಇಲ್ಲ. ಸೊ 4 ಈಸ್ ನಾಟ್ ಅ ಫ್ಯಾಕ್ಟರ್ ಆಫ್ 27. ಸೊ ಫ್ಯಾಕ್ಟರ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ರಿಮೈಂಡರ್ ಯಾವಾಗಲೂ 0 ಆಗಿರಬೇಕು. ಇವಾಗ ಲಿಸ್ಟ್ ಡೌನ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 27 ಅಂತ ಇದೆ. ಸೊ 27ನ ನಾನು ಯಾವ ನಂಬರ್ ಜೊತೆ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಸಿಗುತ್ತೆ ಅಂತ ಲಿಸ್ಟ್ ಮಾಡಬೇಕು. ಸೊ 27 ಫಸ್ಟ್ ನಂಬರ್ ಯಾವುದು? 1 ಜೊತೆ ಡಿವೈಡ್ ಮಾಡಿದಾಗ 0 ಸಿಗುತ್ತೆ ರಿಮೈಂಡರು. ಇನ್ಯಾ ನಂಬರ್ ಜೊತೆ? 3 ಜೊತೆ. ಏನು ಅದರ ಅರ್ಥ ಏನು? 27 ಡಿವೈಡೆಡ್ ಬೈ 3 ಮಾಡಿದಾಗ ರಿಮೈಂಡರ್ 0 ಸಿಗಬೇಕು. ನೀವೇ ಚೆಕ್ ಮಾಡಿ. 9 ನಾನು ಆಗಲೇ ನೋಡಿದೆ. ಅದು ಬಿಟ್ಟು ಇನ್ಯಾ ನಂಬರ್ ಇರೋಕ್ಕೆ ಸಾಧ್ಯ? 27ನ 27 ಜೊತೆನೇ ಡಿವೈಡ್ ಮಾಡಿದ್ರೂ ನಮಗೆ ರಿಮೈಂಡರ್ 0 ಸಿಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ಇನ್ಯಾವುದಾದ್ರೂ ಫ್ಯಾಕ್ಟರ್ ಇದೆಯಾ ಇದಕ್ಕೆ? ಇಲ್ಲ. ಸೊ ನೆಕ್ಸ್ಟು ಫೈಂಡ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 19 ಅಂತ ಇದೆ. ಸೊ 19ಗೆ ಯಾವುದಾದ್ರು ಇರ್ಬೋದು? ಮತ್ತೆ ಗೊತ್ತಾಗಬೇಕು 1 ಯಾವಾಗಲೂ ಫ್ಯಾಕ್ಟರ್ ಆಗಿರುತ್ತೆ. ಯಾಕಂದರೆ 19 ಡಿವೈಡೆಡ್ ಬೈ 1 ಮಾಡಿದಾಗ ರಿಮೈಂಡರ್ 0. ಇನ್ಯಾವುದಾದ್ರೂ ನಂಬರ್ ಇದೆಯಾ? ಓಕೆ, ನೀವು ಯೋಚನೆ ಮಾಡ್ಬೋದು 2 ಇಲ್ಲ, 3 ಇಲ್ಲ, 4 ಇಲ್ಲ, ಆ ಥರ ಹೋಗ್ತಾನೇ ಇದ್ದರೆ ವಿ ನೋಟಿಸ್ ದ್ಯಾಟ್ ಇನ್ಯಾ ನಂಬರೂ ಫ್ಯಾಕ್ಟರ್ ಇಲ್ಲ 19ಗೆ ಎಕ್ಸೆಪ್ಟ್ ಫಾರ್ 19 ಇಟ್ ಸೆಲ್ಫ್. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಿ 19ಗೆ ಫ್ಯಾಕ್ಟರ್ಸ್ ಇರೋದು ಎರಡೇನೆ. 19 ಆ ನಂಬರ್ ಇಟ್ ಸೆಲ್ಫ್ ಮತ್ತು 1. ಇನ್ಫ್ಯಾಕ್ಟ್ ಯಾವ ನಂಬರ್ ತೊಗೊಂಡು ಅಷ್ಟೇ, ನಾನು 25, 26, 27 ಯಾವ ನಂಬರ್ ತೊಗೊಂಡು ಅಷ್ಟೇ 1 ಮತ್ತು ಆ ನಂಬರ್ ಇಟ್ ಸೆಲ್ಫ್ ಯಾವಾಗಲೂ ಅದರ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಅದು ಬಿಟ್ಟು ಕೆಲವು ನಂಬರ್ಸ್ಗೆ ಇನ್ನೂ ಜಾಸ್ತಿ ಫ್ಯಾಕ್ಟರ್ಸ್ ಇರುತ್ತೆ, ಕೆಲವು ನಂಬರ್ಸ್ಗೆ ಇನ್ನು ಜಾಸ್ತಿ ಫ್ಯಾಕ್ಟರ್ಸ್ ಇರಲ್ಲ. ಸೊ ಈ ಥರ ಸ್ಪೆಷಲ್ ಕೇಸಸ್ ಬಗ್ಗೆ ಓದೋಣ. ಓಕೆ, ಸೊ ಹಿಂದಿನ ಸೈಡಲ್ಲಿ ನಾವು 19 ನೋಡಿದ್ವಿ. 19ಗೆ ಯಾವ 2 ಫ್ಯಾಕ್ಟರ್ಸ್ ಇತ್ತು? 1 ಮತ್ತು ದ ನಂಬರ್ ಇಟ್ ಸೆಲ್ಫ್. ನಂಬರ್ ಇಟ್ ಸೆಲ್ಫ್ ಅಂದರೆ 19. ಈ ಥರ ನಂಬರ್ಸ್ ವಿತ್ ಓನ್ಲಿ 2 ಫ್ಯಾಕ್ಟರ್ಸ್, ಇದು ಫಸ್ಟ್ ಫ್ಯಾಕ್ಟರ್, ಇದು ಸೆಕೆಂಡ್ ಫ್ಯಾಕ್ಟರ್, ಓನ್ಲಿ 2 ಫ್ಯಾಕ್ಟರ್ಸ್ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್, ಈ ನಂಬರ್ಸ್ಗೆ ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಸೊ ಇನ್ಯಾವುದಾದ್ರೂ ಪ್ರೈಮ್ ನಂಬರ್ಸ್ ನಿಮಗೆ ಗೊತ್ತಾ? ಸೊ ಸುಮ್ಮನೆ ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿದೆ. ನನಗೆ ಯಾವಾಗಲೂ 7 ಜ್ಞಾಪಕ ಬರುತ್ತೆ. ಯಾಕಂದರೆ 7 ಇನ್ಯಾ ನಂಬರ್ ಜೊತೆನೂ ಡಿವಿಸಿಬಲ್ ಇಲ್ಲ, ಬರೀ 1 ಮತ್ತು 7 ಇಟ್ ಸೆಲ್ಫ್. ಸೊ ಆ ಥರ ಕೆಲವು ಪ್ರೈಮ್ ನಂಬರ್ಸ್ ಇರುತ್ತೆ. ಉಲ್ಟಾ ಕೇಸ್ ಏನು? ಯಾವ ನಂಬರ್ಸ್ಗೆ 2 ಫ್ಯಾಕ್ಟರ್ಗಿಂತ ಜಾಸ್ತಿ ಇರುತ್ತೋ ಅದರ ಅರ್ಥ ಏನು? 1 ಮತ್ತು ನಂಬರ್ ಇಟ್ ಸೆಲ್ಫ್ ಮತ್ತು ಅದು ಬಿಟ್ಟು ಇನ್ನೂ ಯಾವುದಾದ್ರೂ ಫ್ಯಾಕ್ಟರ್ಸ್ ಇದ್ದರೆ ಆ ನಂಬರ್ಸ್ನ ಕಾಂಪೋಸೈಟ್ ನಂಬರ್ಸ್ ಅಂತ ಹೇಳ್ತೀವಿ. ನಾವು ಎಕ್ಸಾಂಪಲ್ ಆಗಲೇ ನೋಡಿದ್ದು 27ಗೆ ಯಾವ ಫ್ಯಾಕ್ಟರ್ಸ್ ಇತ್ತು? 1 ಮತ್ತು ನಂಬರ್ ಇಟ್ ಸೆಲ್ಫ್ 27 ಆ್ಯಂಡ್ ಅದು ಬಿಟ್ಟು ಇನ್ಯಾವುದಿತ್ತು? ನಾವು 3 ಮತ್ತು 9 ನೋಡಿದ್ವಿ. ಸೊ 3 ಆ್ಯಂಡ್ 9. ಸೊ ಮೋರ್ ದೆನ್ 2 ಫ್ಯಾಕ್ಟರ್ಸ್, ಈ 2 ಫ್ಯಾಕ್ಟರ್ಸ್ ಬಿಟ್ಟು ಯಾವುದಾದ್ರೂ ಫ್ಯಾಕ್ಟರ್ಸ್ ಇದ್ದರೆ ಕಾಂಪೋಸೈಟ್ ನಂಬರ್ಸ್ ಅಂತೀವಿ. ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಲಿಬೇಕಿಲ್ಲಿ. ಫಸ್ಟ್ ಪಾಯಿಂಟ್ ಏನು ಅಂದರೆ 1 ಈಸ್ ನೀದರ್ ಅ ಪ್ರೈಮ್ ನಂಬರ್ ನಾರ್ ಅ ಕಾಂಪೋಸಿಟ್ ನಂಬರ್. ಯಾಕೆ ಅಂತ ನೋಡೋಣ. ಇವಾಗ 1 ಕನ್ಸಿಡರ್ ಮಾಡಿದ್ರೆ ಇದರ ಫ್ಯಾಕ್ಟರ್ಸ್ ಯಾವ್ದಾಗುತ್ತೆ? 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಸೊ 1 ಮಾತ್ರ ಫ್ಯಾಕ್ಟರ್ ಇರೋದು ತಾನೇ, ಇನ್ಯಾವ ನಂಬರು ಇದ್ರ ಫ್ಯಾಕ್ಟರ್ ಇಲ್ಲ. ಸೊ ಪ್ರೈಮ್ ನಂಬರ್ಸ್ ಡೆಫಿನೇಷನ್ ಏನು? ಓನ್ಲಿ 2 ಫ್ಯಾಕ್ಟರ್ಸ್ ಅಂತಿದೆ, ಆದರೆ 1ಗೆ ಒಂದೇ ಫ್ಯಾಕ್ಟರ್ ಇದೆ. ಸೊ ದ ನಂಬರ್ 1 ಈಸ್ ನೀದರ್ ಪ್ರೈಮ್ ನಂಬರೂ ಇಲ್ಲ,
ಕಾಂಪೋಸಿಟ್ ನಂಬರು ಇಲ್ಲ, ಆಬ್ವಿಯಸ್ಲಿ ಇಲ್ಲ, 2 ಫ್ಯಾಕ್ಟರ್ಸೇ ಇಲ್ಲ, 2ಗಿಂತ ಜಾಸ್ತಿ ಹೇಗಿರುತ್ತೆ. ಸೊ 1 ನಾವು ಯಾವತ್ತೂ ಪ್ರೈಮ್ ನಂಬರ್ ಲಿಸ್ಟಲ್ಲಿ 1 ಇನ್ಕ್ಲೂಡೇ ಮಾಡಲ್ಲ. ಓಕೆ, ಸೆಕೆಂಡ್ ಪಾಯಿಂಟ್ ಏನು, 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಯಾಕೆ? ಇವಾಗ ನಾನು 2 ಫ್ಯಾಕ್ಟರ್ಸ್ ಯಾವುದಾಗುತ್ತೆ ನೀವೇ ಹೇಳಿ. ನಮಗೆ ಗೊತ್ತು 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್ ಯಾವಾಗಲೂ ಇದ್ದೇ ಇರುತ್ತೆ. ಅದು ಬಿಟ್ಟು 2 ಆಬ್ವಿಯಸ್ಲಿ ಇನ್ಯಾವ ಫ್ಯಾಕ್ಟರೂ ಇಲ್ಲ. ಸೊ 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಇದೆ ನಮ್ಮ ಪ್ರೈಮ್ ನಂಬರ್ಸ್ ಲಿಸ್ಟಲ್ಲಿ ಫಸ್ಟ್ ನಂಬರ್ ಯಾವಾಗಲೂ ಬರೋದು 2. ಇನ್ನೊಂದು ಫನ್ ಫ್ಯಾಕ್ಟ್ ಏನು, 2 ಇಸ್ ದಿ ಓನ್ಲಿ ಈವನ್ ಪ್ರೈಮ್ ನಂಬರ್. ಸೊ ಸ್ವಲ್ಪ ಇದ್ರ ಬಗ್ಗೆ ಇನ್ನೂ ಯೋಚನೆ ಮಾಡೋಣ. ಈವನ್ ನಂಬರ್ಸ್ ಯಾವುದಾದ್ರು 2, 4, 6 ಆ್ಯಂಡ್ ಸೊ ಆನ್ ತಾನೇ. ಈ ಎಲ್ಲ ಈವನ್ ನಂಬರ್ಸ್ಗೂ 2 ಫ್ಯಾಕ್ಟರ್ ಆಗೇ ಆಗುತ್ತೆ. ಯಾಕೆ? ಇವಾಗ ನಾನು 4 ತೊಗೊಂಡ್ರೆ 4 ಇಸ್ ಡಿವಿಸಿಬಲ್ ಬೈ 2. ಇದು ಬೇರೆ ಫ್ಯಾಕ್ಟರ್ಸು ಇರುತ್ತೆ, ಬಟ್ 2 ಯಾವಾಗಲೂ ಇದ್ದೇ ಇರುತ್ತೆ. 6 ನೋಡಿದ್ರೆ 6 ಇಸ್ ಆಲ್ಸೋ ಡಿವಿಸಿಬಲ್ ಬೈ 2. 8 ನೋಡಿದ್ರೆ 8 ಇಸ್ ಆಲ್ಸೋ ಡಿವಿಸಿಬಲ್ ಬೈ 2. ಸೊ ಏನು ಹೇಳ್ತಾ ಇದ್ದೀವಿ ಅಂದರೆ 2 ಬಿಟ್ಟು ಬಾಕಿ ಎಲ್ಲ ಈವನ್ ನಂಬರ್ಸ್ಗೂ 2 ಅಂತೂ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಸೊ ಅದಕ್ಕೆ 1 ಇರುತ್ತೆ, ನಂಬರ್ ಇಟ್ ಸೆಲ್ಫ್ ಇರುತ್ತೆ, 2 ಇರುತ್ತೆ, ಐ ಮೀನ್ ಇಟ್ ಕ್ಯಾನ್ ಹ್ಯಾವ್ ಮೋರ್ ಫ್ಯಾಕ್ಟರ್ಸ್ ಆಲ್ಸೋ. ಸೊ ಪಾಯಿಂಟ್ ಏನು, ಈವನ್ ನಂಬರ್ಸಲ್ಲಿ ಒಂದೇ ಒಂದು ಪ್ರೈಮ್ ನಂಬರ್ ಇದೆ ವಿಚ್ ಇಸ್ 2 ಆ್ಯಂಡ್ 2 ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ಸ್ ಇನ್ನೂ ಸರಿ ಕಾನ್ಸೆಪ್ಟ್ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ನೀವೇ ಬೇಕಾದರೆ 1ಇಂದ 100 ಅಥವಾ 1ಇಂದ 50 ಒಳಗೆ ಯಾವ ಪ್ರೈಮ್ ನಂಬರ್ಸ್ ಇದೆ, ಯಾವ ಕಾಂಪೋಸಿಟ್ ನಂಬರ್ಸ್ ಇದೆ ನೀವೇ ಬರೆಯೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನೀವು ಟ್ರೈ ಮಾಡಿದ್ರೆ ಈ ಥರ ನಿಮಗೆ ಸಿಗುತ್ತೆ. ಸೊ ಯಾವುದಾದ್ರು ಆರೆಂಜ್, ಡಾರ್ಕ್ ಆರೆಂಜಲ್ಲಿ ಮಾರ್ಕ್ ಆಗಿದೆಯೋ ಅದೆಲ್ಲ ಪ್ರೈಮ್ ನಂಬರ್ಸ್ ಆ್ಯಂಡ್ ಬಾಕಿದು ಯಾವುದಾದ್ರು ಉಳಿದಿದೆಯೋ ಕಾಂಪೋಸಿಟ್ ನಂಬರ್. ಸೊ ಇವಾಗ ಯಾವುದಾದ್ರೂ ನಂಬರ್ ಕೊಟ್ಟಿದ್ರೆ ಆ ನಂಬರ್ದು ಎಲ್ಲ ಫ್ಯಾಕ್ಟರ್ಸ್ ಹೇಗೆ ಲಿಸ್ಟ್ ಮಾಡೋದು? ಎಲ್ಲ ಫ್ಯಾಕ್ಟರ್ಸ್ ಅಂದರೆ ಯಾವುದಾದ್ರೂ ನಂಬರ್ ಇದ್ದರೆ ಯಾವ ನಂಬರ್ ಜೊತೆ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಸಿಗುತ್ತೋ ಅದೆಲ್ಲ ನಮ್ಮ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 32 ಇವಾಗ ನೋಡೋಣ. 32ಗೆ ಯಾವ ಫ್ಯಾಕ್ಟರ್ಸ್ ಇದೆ ಅಂತ ನೋಡಬೇಕು 1ಇಂದ 32 ಒಳಗೆ. ಸೊ 1 ನಮಗೆ ಗೊತ್ತು, ಎವ್ರಿ ನಂಬರ್ ಇಸ್ ಡಿವಿಸಿಬಲ್ ಬೈ 1 ಅಂತ. 2 ನಮಗೆ ಗೊತ್ತು, ಯಾಕೆ? 32 ಈವನ್ ನಂಬರು ಆ್ಯಂಡ್ 32 ಡಿವೈಡೆಡ್ ಬೈ 2 ಮಾಡಿದಾಗ ರಿಮೈಂಡರ್ 0 ಸಿಗುತ್ತೆ. 4ಗೇನು 32 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಕೋಷಂಟ್ 8 ಸಿಗುತ್ತೆ ಮತ್ತು ರಿಮೈಂಡರ್ 0. 8 ಜೊತೆ ಮಾಡಿದಾಗ ಏನು ಸಿಗುತ್ತೆ ಇವಾಗ ನಮಗೆ ರಿಮೈಂಡರ್ 0 ಆ್ಯಂಡ್ ಕೋಷಂಟ್ 4 ಸಿಗುತ್ತೆ. 32 ಡಿವೈಡೆಡ್ ಬೈ 16 ಮಾಡಿದ್ರೆ ಏನಾಗುತ್ತೆ ನಮಗೆ ಗೊತ್ತು, 32 ಬೈ 16 ಇಸ್ ಈಕ್ವಲ್ ಟು 2 ಆ್ಯಂಡ್ ರಿಮೈಂಡರ್ ಇಸ್ 0 ಆ್ಯಂಡ್ 32 ಇಟ್ ಸೆಲ್ಫ್ ಗೊತ್ತು ಅದು ಫ್ಯಾಕ್ಟರು ಅಂತ. ಇನ್ಫ್ಯಾಕ್ಟ್ ನಾವು ಅಬ್ಸರ್ವ್ ಮಾಡಿದ್ರೆ 1 ಇಂಟು 32 ಮಾಡಿದಾಗ 32 ಸಿಗುತ್ತೆ, 2 ಇಂಟು 16 ಮಾಡಿದಾಗ 32 ಸಿಗುತ್ತೆ, ಮತ್ತು 4 ಇಂಟು 8 ಮಾಡಿದಾಗ 32 ಸಿಗುತ್ತೆ. ಅದರ ಅರ್ಥ ಏನು, ನಾವು ವೆರಿಫೈ ಮಾಡಬೇಕು ಅಂದರೆ ನಾವು ಯಾವಾಗಲೂ ನೋಡ್ಬೋದು ಯಾವುದಾದ್ರೂ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಸಿಕ್ಕಲೇಬೇಕು. ನಾವು ಅಸೆಂಡಿಂಗ್ ಆರ್ಡರಲ್ಲಿ ಹಿಂಗೆ ಬರೆದ್ರೆ ಇದೇ ಥರ ನೀವು ಫಾಲೋ ಮಾಡ್ಬೋದು, ಬಟ್ ನೀವು ಮಿಕ್ಸಪ್ ಮಾಡಿದರೆ ನೀವು ಚೆಕ್ ಮಾಡಬೇಕು ಯಾವುದಾದ್ರೂ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಸಿಗ್ತಿದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಏನು, ಫ್ಯಾಕ್ಟರ್ಸ್ ಆಫ್ 17 ನೋಡೋಣ. ಸೊ 17ಗೆ ಹೇಗೆ ಚೆಕ್ ಮಾಡೋದು, 1 ಜೊತೆ ಡಿವೈಡ್ ಮಾಡ್ಬೋದು, 17 ಜೊತೆ ಡಿವೈಡ್ ಮಾಡ್ಬೋದು. ಅದು ಬಿಟ್ಟು ಇನ್ಯಾವ ನಂಬರ್ ಜೊತೆ ಡಿವೈಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದಕ್ಕೆ ನಾವು ಏನು ಹೇಳ್ತೀವಿ ನಿಮಗಾಗಲೇ ಗೊತ್ತು, ಇದಕ್ಕೆ ನಾವು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಹಿಂದಿನ ಸ್ಲೈಡಲ್ಲಿ ನೋಡಿದ್ದೀವಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಏನು, ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ ದ ಫಾಲೋಯಿಂಗ್. ಸೊ ನೀವು ಇದನ್ನು ಬೇಕಾದರೆ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ, ಬಟ್ ನಾನು ಇದಕ್ಕೆ ಹೆಲ್ಪ್ ಮಾಡ್ತೀನಿ ಇವಾಗ. ಸೊ ನಮ್ಮ 1 ನಮಗೆ ಗೊತ್ತು ಇಸ್ ಆಲ್ವೇಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. 2 ನಮಗೆ ಗೊತ್ತು ಯಾಕಂದರೆ 40 ಈಸ್ ಇನ್ ಈವನ್ ನಂಬರ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, 3 ನನಗೆ ಗೊತ್ತು ಇಲ್ಲ ಅಂತ, 4 ನನಗೆ ಗೊತ್ತು ಯಾಕಂದರೆ 40 ಡಿವೈಡೆಡ್ ಬೈ 4 ಮಾಡಿದಾಗ 10 ಸಿಗುತ್ತೆ. 5 ಏನು, ಯಾಕೆ ಇಸ್ 5 ಅ ಫ್ಯಾಕ್ಟರ್ ಆಫ್ 40? ಎಸ್, ಯಾಕೆ 0 ಇಂದ ಎಂಡ್ ಆಗ್ತಿದೆ ಅಲ್ಲ. ಸೊ ನಾನು ಏನು ಮಾಡ್ತೀನಿ, 5 ಇಂಟು 8 ಇಸ್ ಈಕ್ವಲ್ ಟು 40 ಗೊತ್ತು, ಸೊ 5 ಇಸ್ ಆಲ್ಸೋ ಅ ಫ್ಯಾಕ್ಟರ್. 6 ಆಗಲ್ಲ, 7 ಆಗಲ್ಲ, 8 ಆಗುತ್ತೋ ಇಲ್ವೋ. ಸೊ ನಮಗೆ ಗೊತ್ತು 5 ಇಂಟು 8 ಇಸ್ ಈಕ್ವಲ್ ಟು 40. ಸೊ ಇದೇ ಲಾಜಿಕ್ ಯೂಸ್ ಮಾಡಿದ್ರೆ ನಾವು ನೋಡಿದ್ವಿ 5 ಇಂಟು 8 ಇಸ್ ಈಕ್ವಲ್ ಟು 40. ಅದರ ಅರ್ಥ ಏನು, 40 ಇಸ್ ಡಿವಿಸಿಬಲ್ ಬೈ 5 ಮತ್ತು 40 ಇಸ್ ಆಲ್ಸೋ ಡಿವಿಸಿಬಲ್ ಬೈ 8. ಸೊ ಇಲ್ಲಿ 8 ಅಂತಲೂ ಹಾಕ್ತೀನಿ. 9 ಆಗಲ್ಲ, 10 ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು 10 4s ಅಥವಾ 40 ಡಿವೈಡೆಡ್ ಬೈ 10 ಇಸ್ 4. ಸೊ 10 ಹಾಕ್ತೀನಿ. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ಯಾವ ನಂಬರ್ ಆಗುತ್ತೆ ನನಗೆ ಗೊತ್ತು, 20 ಆಗುತ್ತೆ ಆ್ಯಂಡ್ ದ ನಂಬರ್ 40 ಇಟ್ ಸೆಲ್ಫ್. ಸೊ ಇದೆರಡು ನೀವೇ ಟ್ರೈ ಮಾಡಿಬಿಟ್ಟು ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೀವು ಅಕಸ್ಮಾತ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ 1ಇಂದ 63 ತನಕ ಅಥವಾ 1ಇಂದ 52 ತನಕ ಎಲ್ಲ ಫ್ಯಾಕ್ಟರ್ಸ್ ಹುಡ್ಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ತಾನೇ. ಸೊ ಇನ್ನೂ ಯಾರಾದರೂ ಒಂದು ಅಪ್ರೋಚ್ ಬೇಕು, ಸೊ ದ್ಯಾಟ್ ಈಸಿಯಾಗಿ ನಮಗೆ ಗೊತ್ತಿರಬೇಕು ಅದು ಎಲ್ಲ ಫ್ಯಾಕ್ಟರ್ಸ್ ಸಿಕ್ಕೇ ಸಿಗುತ್ತೆ ಅಂತ. ಈ ಥರ ಬರ್ಕೊಂಡು ಹೋದಾಗ ನಾವು ಐ ಮೈಟ್ ಮೇಕ್ ಅ ಮಿಸ್ಟೇಕ್ ಅಲ್ಲ, ಯಾರಾದರೂ ನಂಬರ್ ನಾನು ಬಿಟ್ಟಿರ್ಬೋದು. ಸೊ ಕರೆಕ್ಟಾಗಿ ಒಂದು ಅಪ್ರೋಚ್ ಫಾಲೋ ಮಾಡೋಣ. ಇದಕ್ಕೆ ನಾವು ಹೇಳೋದು ಪ್ರೈಮ್ ಫ್ಯಾಕ್ಟರೈಸೇಷನ್. ಇವಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡೋಣ. ಹೆಸರಲ್ಲೇ ಗೊತ್ತಾಗುತ್ತೆ ಇದು ಏನೋ ಪ್ರೈಮ್ ನಂಬರ್ಸ್ ರಿಲೇಟೆಡ್ ಇದೆ ಅಂತ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ.
ಸೊ ಫಸ್ಟ್ ನಾನು 30 ಅಂತ ಕ್ವೆಶನಲ್ಲಿ ಕೊಟ್ಟಿರೋದು 30, ಸೊ 30ಅಲ್ಲಿ ಬರ್ಕೊಡ್ತೀನಿ. ಈ ಥರ ಒಂದು ಲೈನ್ ಡ್ರಾ ಮಾಡ್ತೀನಿ. ನಾವಿವಾಗ ಏನು ಮಾಡಬೇಕು ಅಂದರೆ 30 ಯಾವ ನಂಬರ್ ಜೊತೆ ಡಿವಿಸಿಬಲ್ ಇದೆ ಅಂತ ನೋಡಬೇಕು ಆ್ಯಂಡ್ ಬರೀ ಪ್ರೈಮ್ ನಂಬರ್ಸನ್ನ ಕನ್ಸಿಡರ್ ಮಾಡಬೇಕು. ಸೊ ನಮ್ಗೆ ಪ್ರೈಮ್ ನಂಬರ್ಸ್ ಯಾವ್ದಾದ್ರು ಗೊತ್ತು, 2 ಇದೆ, 3 ಇದೆ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? ವೆರಿ ಗುಡ್, 5, 7 ಆ್ಯಂಡ್ ಸೋ ಆನ್ ತಾನೆ. ಸೊ ನಾನು ಯಾವಾಗಲೂ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಕನ್ಸಿಡರ್ ಮಾಡಬೇಕು ವಿಚ್ ಇಸ್ ಅ ಫ್ಯಾಕ್ಟರ್ ಆಫ್ 30. ಸೊ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ವಿಚ್ ಇಸ್ ಅ ಫ್ಯಾಕ್ಟರ್ ಆಫ್ 30 ಅಂದರೆ ಇದರಲ್ಲಿ ಯಾವುದಾಗತ್ತೆ? 2 ತಾನೆ. 30 ಈವನ್ ನಂಬರು, ಸೊ 2 ಜೊತೆ 30 ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ ನಾನು 2 ಬರ್ಕೊಡ್ತೀನಿ. ನಾವೇನು ಮಾಡಬೇಕು ಅಂದರೆ 30 ಡಿವೈಡೆಡ್ ಬೈ 2 ಮಾಡಬೇಕು. 30 ಡಿವೈಡೆಡ್ ಬೈ 2 ಮಾಡಿದಾಗ ಏನು ಉಳ್ಕೊಳ್ಳುತ್ತೆ ನಮಗೆ ಅಂದರೆ ಕೋಷಂಟ್ ಏನು ಸಿಗೋದು ನಮಗೆ? 15 ಸಿಗುತ್ತೆ, ರೈಟ್. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ವಿಚ್ ಕ್ಯಾನ್ ಡಿವೈಡ್ 15 ಆ್ಯಂಡ್ ಗಿವ್ ರಿಮೈಂಡರ್ 0 ಅಂದರೆ ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ವಿಚ್ ಇಸ್ ಅ ಫ್ಯಾಕ್ಟರ್ ಆಫ್ 15 ನೋಡಬೇಕು. ಸೊ 2 ಜೊತೆ ಮಾಡೋಕ್ಕಾಗತ್ತಾ? 2 ಜೊತೆ 15 ಹೋಗುತ್ತಾ? ಇಲ್ಲ, ಯಾಕಂದರೆ ನಮಗೆ ರಿಮೈಂಡರ್ 1 ಸಿಗುತ್ತೆ. ಸೊ ನಾನು ಏನು ಮಾಡ್ತೀನಿ, ನಾನು ನೆಕ್ಸ್ಟ್ 3 ಚೆಕ್ ಮಾಡ್ತೀನಿ. ನನಗೆ ಗೊತ್ತು 15 3 ಜೊತೆ ಡಿವಿಸಿಬಲ್ ಇದೆ. ಸೊ 15/3 ಮಾಡಿದಾಗ 5 ಸಿಗುತ್ತೆ. ನೆಕ್ಸ್ಟ್ ಏನು, 5 ಜೊತೆ ನಾನು 2 ಮಾಡೋಕ್ಕಾಗಲ್ಲ, 3 ಮಾಡೋಕ್ಕಾಗಲ್ಲ. ಯಾರು ಮಾಡೋಕ್ಕಾಗತ್ತೆ? 5 ಮಾಡೋಕ್ಕಾಗತ್ತೆ ನನಗೆ. ಸೊ 5 ಡಿವೈಡೆಡ್ ಬೈ 5 ಮಾಡಿದಾಗ 1 ಉಳ್ಕೊಳ್ಳುತ್ತೆ. 1 ಸಿಕ್ಕ ಮೇಲೆ, ಸೊ ನಮಗೆ 1 ಸಿಕ್ಕ ಮೇಲೆ ನಾವು ಇದನ್ನು ಸ್ಟಾಪ್ ಮಾಡ್ತೀವಿ. ಸೊ ಅದು ನಮ್ಮ ಸ್ಟಾಪ್ ಕಂಡೀಷನ್. ಸೊ ಇವಾಗ ಇಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ನೋಡೋಣ. ಲೆಫ್ಟ್ ಸೈಡಲ್ಲಿ ನನಗೆ 2 ಇದೆ, 3 ಇದೆ, 5 ಇದೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 30 ಬೇಕು ಅಂದರೆ 2 ಇಂಟು 3 ಇಂಟು 5 ಅಂತ ಹೇಳ್ತೀವಿ. ಚೆಕ್ ಮಾಡಿ ಬೇಕಾದರೆ 2 ಇಂಟು 3 ಮಾಡಿದ್ರೆ ಎಷ್ಟು ಸಿಗುತ್ತೆ? ನಮಗೆ 6 ಗೊತ್ತು, ಮತ್ತು 6 ಇಂಟು 5, 6 5s ಆರ್ 30. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು? ಯಾವುದಾದ್ರೂ ನಂಬರ್ ಸಿಕ್ಕಿದ್ರೆ ಅದರ ಪ್ರೈಮ್ ಫ್ಯಾಕ್ಟರ್ಸ್ ಹುಡುಕ್ಬಿಟ್ಟು ಆ ಪ್ರೈಮ್ ಫ್ಯಾಕ್ಟರ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಆ ನಂಬರ್ ವಾಪಸ್ ನಮಗೆ ಸಿಗುತ್ತೆ. ಅದು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ ಹೌ ಟು ಲಿಸ್ಟ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಅ ನಂಬರ್ ಅಂತ ಅಲ್ಲ. ಇಲ್ಲಿ ಬರೀ ಅಕ್ಕ ಪ್ರೈಮ್ ನಂಬರ್ಸ್ ಮಾತ್ರ ಸಿಗ್ತಿದೆ, ಬೇರೆ ಫ್ಯಾಕ್ಟರ್ಸ್ ಯಾವುದು ಸಿಕ್ತಿಲ್ಲ ಅಂತ ನೀವು ಹೇಳ್ಬೋದು. ಕರೆಕ್ಟ್. ಬಟ್ ಏನು ಬ್ಯೂಟಿ ಪ್ರೈಮ್ ಫ್ಯಾಕ್ಟರೈಸೇಷನ್ದು ಅಂದರೆ ಯಾವುದಾದ್ರೂ ಕಾಂಬಿನೇಷನ್ ಆಫ್ ನಂಬರ್ಸ್ ತೊಗೊಂಡ್ಬಿಟ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದರ ಎಲ್ಲ ಫ್ಯಾಕ್ಟರ್ ಸಿಗುತ್ತೆ. ಆ್ಯಂಡ್ ಕಾಂಬಿನೇಷನ್ ಅಂದರೆ ಏನು? ಯಾವುದಾದ್ರೂ 2 ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದೆ ಅಥವಾ 3 ನಂಬರ್ಸ್ ಮಲ್ಟಿಪ್ಲೈ ಮಾಡಿದೆ ಅಥವಾ ಜಾಸ್ತಿ ಫ್ಯಾಕ್ಟರ್ಸ್ ಇದೆ ಆ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಲ್ಲ ಫ್ಯಾಕ್ಟರ್ಸ್ ಸಿಗುತ್ತೆ. ಹೇಗೆ ಅಂತ ನೋಡೋಣ. ಇಲ್ಲಿ ನಮಗೆ 3 ಇಂಟು 2 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 3 ಇಂಟು 2 ಮಾಡಿದ್ರೆ 6 ಸಿಗುತ್ತೆ. 6 ಇಸ್ ಅ ಫ್ಯಾಕ್ಟರ್ ಆಫ್ 30? ಎಸ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ? 2 ಇಂಟು 5 ಮಾಡ್ತೀನಿ. 2 ಇಂಟು 5 ಮಾಡಿದಾಗ ನಮಗೆ 10 ಸಿಗ್ತಿದೆ. 10 ಇಸ್ ಅ ಫ್ಯಾಕ್ಟರ್ ಆಫ್ 30? ಎಸ್. ಇನ್ಯಾವ್ದು ಮಾಡ್ಬೋದು? 3 ಇಂಟು 5 ಮಾಡ್ಬೋದು. 3 ಇಂಟು 5 15. 15 ಫ್ಯಾಕ್ಟರೇನೆ. ಆ್ಯಂಡ್ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದೆ 2 ಇಂಟು 3 ಇಂಟು 5 ನಾವು ಆಗಲೇ 30 ಅಂತ ನೋಡಿದ್ವಿ. 30 ಫ್ಯಾಕ್ಟರೇ. ಅದು ಬಿಟ್ಟು ಇನ್ನೇನು ಮಾಡಬೇಕು? 2 is a factor, 3 is a factor, 5 is a factor. ಸೊ ಅದನ್ನು ಲಿಸ್ಟ್ ಮಾಡೋಣ. ಸೊ 2, 3, 5. ಸೊ ಇದೆಲ್ಲ ನಮ್ಮ ಫ್ಯಾಕ್ಟರ್ಸ್ ಆಯಿತು. ಏನು ಮಿಸ್ ಮಾಡೀನಿ ಅಲ್ಲಿ? ನೀವೇ ಯೋಚನೆ ಮಾಡಿ. ಇಫ್ ಯು ಥಾಟ್ ಕರೆಕ್ಟ್ಲಿ 1 ಮಿಸ್ ಮಾಡೀನಿ. 1 ಯಾವಾಗ್ಲೂ ಎವ್ರಿ ನಂಬರದ್ದು ಫ್ಯಾಕ್ಟರು. ಆ್ಯಂಡ್ ಯಾಕೆ ನಾವು ಇಲ್ಲಿ 1 ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ನಮಗೆ ಇಲ್ಲಿ 1 ಆ್ಯಕ್ಚುಲಿ ಸಿಕ್ಕಿದೆ. ಬಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ ಬರೀ ಪ್ರೈಮ್ ನಂಬರ್ಸನ್ನು ಲಿಸ್ಟ್ ಮಾಡ್ತೀವಿ. ಆ್ಯಂಡ್ 1 ಇಸ್ ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಅದಕ್ಕೆ 1 ಲಿಸ್ಟ್ ಮಾಡಿಲ್ಲ, 1 ಮರೀದೆ ಹಾಕಿ. ಸೊ ಇದೆಲ್ಲ ನಮ್ಮ ಫ್ಯಾಕ್ಟರ್ಸ್ ಆಫ್ 30 ಆಯಿತು. ಇವಾಗ ಬಾಕಿ ಕ್ವೆಶನ್ಸಿಗೂ ನೋಡೋಣ. ಸೊ ಇವಾಗ 24ಗೆ ನೋಡೋಣ. ಏನು ಫಸ್ಟ್ ಸ್ಟೆಪ್ಪು? ಇಲ್ಲಿ ನಾನು 24 ಹಿಂಗೆ ಬರ್ಕೊಳ್ತೀನಿ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ವಿಚ್ ಇಸ್ ಅ ಫ್ಯಾಕ್ಟರ್ ಆಫ್ 24 ಅಂದರೆ 2 ಜೊತೆ ಮಾಡೋಣ. ಈವನ್ ನಂಬರ್ ಆಗಿರೋದ್ರಿಂದ ನಮಗೆ ಗೊತ್ತು 24 ಡಿವೈಡೆಡ್ ಬೈ 2 ಮಾಡಿದಾಗ ರಿಮೈಂಡರ್ 0 ಆ್ಯಂಡ್ ಕೋಷಂಟ್ ನಮಗೆ 12. ನೆಕ್ಸ್ಟ್ ಏನು ಮಾಡ್ಬೋದು? ಮತ್ತೆ 2 ಜೊತೆ ಡಿವೈಡ್ ಮಾಡ್ಬೋದು. ಇವಾಗ ನಮಗೆ 6 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು? 2 ಜೊತೆ ಮತ್ತೆ ಡಿವೈಡ್ ಮಾಡ್ಬೋದು. ಇವಾಗ್ಲೂ 6 ಡಿವೈಡೆಡ್ ಬೈ 2 ಮಾಡಿದಾಗ 3 ಸಿಗುತ್ತೆ ಆ್ಯಂಡ್ ರಿಮೈಂಡರ್ ಇಸ್ 0. 3 ನಮಗೆ ಆಗಲೇ ಪ್ರೈಮ್ ನಂಬರ್ ಅಂತ ಗೊತ್ತು. ಸೊ 3 ಡಿವೈಡೆಡ್ ಬೈ 3ನೇ ಮಾಡ್ಬೋದು ಆ್ಯಂಡ್ 1 ಸಿಗುತ್ತೆ. ಸೊ ಇಲ್ಲಿ ನಾವು ಸ್ಟಾಪ್ ಮಾಡ್ತೀವಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು? ನೀವೇ ಹೇಳಿ. 2 ಇಂಟು 2 ಇಂಟು 2 ಇಂಟು 3. ಸೊ ನೀವು ಒಂದೇ ಸಲ ಬರೀತೀನಿ 2 ಅಂತ ಆ ಥರ ಅಲ್ಲ. ಎಷ್ಟು ಸಲ ಬಂದಿದೆಯೋ 2 ಅಷ್ಟು ಸಲಿನೂ ನೀವು ರಿಪೀಟ್ ಮಾಡಬೇಕು. ಸೊ 2 ಇಂಟು 2 ಇಂಟು 2 ಇಂಟು 3 ಅಂತೀವಿ, ರೈಟ್? ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 24. ಲಿಸ್ಟ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 24 ಅಂದರೆ ನೀವೇ ಇವಾಗ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ತೀರಾ? ಓಕೆ. ಸೊ ಎಲ್ಲ ಫ್ಯಾಕ್ಟರ್ಸು ಲಿಸ್ಟ್ ಮಾಡಬೇಕು ಅಂದರೆ ಎಲ್ಲ ಕಾಂಬಿನೇಷನ್ಸ್ ತೊಗೊಳ್ಬೇಕು. ಸೊ 2 ಇಂಟು 2 4. ಸೊ 4 ಕೂಡ ಒಂದು ಫ್ಯಾಕ್ಟರ್. 2 ಇಂಟು 3 ಮಾಡ್ತೀನಿ. ನೆಕ್ಸ್ಟ್ 2 ಇಂಟು 3 ಮಾಡಿದಾಗ 6 ಸಿಕ್ತು ಆ್ಯಂಡ್ 6 ಒಂದು ಫ್ಯಾಕ್ಟರ್. ನೆಕ್ಸ್ಟ್ ಏನು ಮಾಡೀನಿ?
ಬರೀ ಈ ಕಾಂಬಿನೇಷನ್ ತೊಗೊನಿ 2 ಇಂಟು 2 ಇಂಟು 2 ಅದು ಮಾಡಿದಾಗ 8 ಸಿಗುತ್ತೆ. ಅದಾದಮೇಲೆ ಏನು ಮಾಡೀನಿ 2 ಇಂಟು 2 ಇಂಟು 3 ಮಾಡೀನಿ. ಸೊ ಅವಾಗ ನಮಗೆ 12 ಸಿಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 24 ಸಿಗುತ್ತೆ. ಸೊ ಎಲ್ಲ ಕಾಂಬಿನೇಷನ್ಸ್ ನೀವು ಕೇರ್ಫುಲ್ಲಾಗಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಲ್ಲ ಫ್ಯಾಕ್ಟರ್ಸ್ ಸಿಗುತ್ತೆ. ಸೊ ಫೈನಲ್ ಆಗಿ ನಾನು ಲಿಸ್ಟ್ ಮಾಡಬೇಕು ಅಂದರೆ ಯಾವ್ದಾದ್ರು ಫ್ಯಾಕ್ಟರ್ಸ್ ಆಗುತ್ತೆ 24ಗೆ. ನನಗೆ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಗೊತ್ತು. ನೆಕ್ಸ್ಟ್ ಏನಿದೆ ಅಲ್ಲಿ 2 ಇದೆ. ಇವಾಗ ನಾನು ಎಲ್ಲ ಫ್ಯಾಕ್ಟರ್ಸ್ ಲಿಸ್ಟ್ ಮಾಡ್ತಿರುವಾಗ ಮತ್ತೆ 2 ಅಂತ ಬರೆಯೋದೇನು ಬೇಕಾಗಿಲ್ಲ. ನೆಕ್ಸ್ಟ್ ಯಾವ ನಂಬರ್ ಇದೆ 3 ಇದೆ ಇಲ್ಲಿ. ಓಕೆ, ಇಲ್ಲಿ ಎಲ್ಲ ಕವರ್ ಮಾಡೀವಿ. ಇನ್ಯಾವ್ದಾದ್ರು ನಮಗೆ ಸಿಕ್ಕಿದೆ ಇಲ್ಲಿ 4, 6, 8, 12 ಆ್ಯಂಡ್ 24. ಸೊ 4, 6, 8, 12 ಆ್ಯಂಡ್ 24. ಇವಾಗ ನಮಗೆ ಎಲ್ಲ ಫ್ಯಾಕ್ಟರ್ಸ್ ಆಫ್ 24 ಸಿಗುತ್ತೆ. ಇವಾಗ 19ಗೆ ನೋಡೋಣ. ಸೇಮ್ ಸ್ಟೆಪ್ ಫಾಲೋ ಮಾಡೋಣ. ಇವಾಗ ನೋಟಿಸ್ ಮಾಡಿದ್ರೆ 19 ಒಂದು ಪ್ರೈಮ್ ನಂಬರು. ಸೊ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ವಿಚ್ ಇಸ್ ಅ ಫ್ಯಾಕ್ಟರ್ ಆಫ್ 19 ಇರೋದು ಆಬ್ವಿಯಸ್ಲಿ 19. ಸೊ ಯಾವುದಾದ್ರೂ ಪ್ರೈಮ್ ನಂಬರ್ ನಮಗೆ ಕೊಟ್ಟಿದ್ದಾಗ ನಾವು ಡೈರೆಕ್ಟಾಗಿ ಆ ಪ್ರೈಮ್ ನಂಬರ್ ಜೊತೆ ಡಿವೈಡ್ ಮಾಡಿಬಿಟ್ಟು 1 ನಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿ ಸ್ಟಾಪ್ ಮಾಡ್ತೀವಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಅ ಪ್ರೈಮ್ ನಂಬರ್ ಯಾವಾಗಲೂ 1 ಇಂಟು ದ ಪ್ರೈಮ್ ನಂಬರ್ ಇಟ್ ಸೆಲ್ಫ್. ಸೊ ಇದರ ಎಲ್ಲ ಫ್ಯಾಕ್ಟರ್ಸ್ ಅಂದರೆ ಯಾವುದಾಗುತ್ತೆ 1 ಆ್ಯಂಡ್ 19. ನಮಗಿದಾಗಲೇ ಗೊತ್ತು ಫಾರ್ ಎವ್ರಿ ಪ್ರೈಮ್ ನಂಬರ್. ಕಾಮನ್ ಫ್ಯಾಕ್ಟರ್ಸ್ ಏನು ಅಂತ ನೋಡೋಣ. ಇದ್ರ ನೇಮ್ ಓದ್ರೇ ಗೊತ್ತಾಗುತ್ತೆ ಯಾವುದಾದ್ರೂ ಕಾಮನ್ ಆಗಿರಬೇಕು. ಸೊ ಯಾವುದಾದ್ರೂ 2 ನಂಬರ್ ಮಧ್ಯದಲ್ಲಿ ಯಾವ ಫ್ಯಾಕ್ಟರ್ಸ್ 2 ನಂಬರಿಗೂ ಇದೆ ಅಂತ ಕಂಡುಹಿಡಿಬೇಕು. ಸೊ ಸ್ಟೆಪ್ 1 ಏನು, ಇವಾಗ 16 ಆ್ಯಂಡ್ 20ಗೆ ಕಾಮನ್ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ 16ದು ಎಲ್ಲ ಫ್ಯಾಕ್ಟರ್ಸ್ ಬರಿತೀವಿ. ಸೆಕೆಂಡ್ ಏನು ಮಾಡ್ತೀವಿ 20ದು ಎಲ್ಲ ಫ್ಯಾಕ್ಟರ್ಸ್ ಬರಿತೀವಿ. ಅದಾದಮೇಲೆ ಯಾವ್ದಾದ್ರು ಕಾಮನ್ ಇದೆಯೋ ನೋಡ್ಬಿಟ್ಟೇನೆ ನಾವು ಹೇಳ್ಬೋದು. ಸೊ 16ದ ಫ್ಯಾಕ್ಟರ್ಸ್ ಯಾವುದಾದ್ರು ನೀವೇನು ಮಾಡಬೇಕು ಅಂದರೆ ಹಿಂದಿನ ಸ್ಲೈಡಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು ಕಲ್ತ್ವೋ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಕಂಡುಹಿಡಿಬೇಕು. ಸೊ ನನಗೆ ಆಗಲೇ ಗೊತ್ತು, ಯಾಕಂದರೆ ನಾನು ಇದು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ. ಸೊ ನಾನು ಡೈರೆಕ್ಟಾಗಿ ಬರೀತೀನಿ. ಸೊ 1 ಇದೆ, 2 ಇದೆ, ಆಮೇಲೆ 4 ಇದೆ, 8 ಇದೆ ಮತ್ತು 16. ಸೊ ನೀವು ವೆರಿಫೈ ಮಾಡಿ. ನೆಕ್ಸ್ಟ್ 20ಗೆ ನೋಡೋಣ. 20ಗೆ ಯಾವುದಾದಿದೆ 1 ಡಿವಿಸಿಬಲ್ ಬೈ 2, 3 ಜೊತೆ ಇಲ್ಲ, 4 ಜೊತೆ ಎಸ್, 5, 10 ಮತ್ತು 20 ಇಟ್ ಸೆಲ್ಫ್. ಸೊ ಸ್ಟೆಪ್ 1 ಆಯಿತು. ಸ್ಟೆಪ್ 2 ಏನು, ಐಡೆಂಟಿಫೈ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ ದ 2 ನಂಬರ್ಸ್. ಸೊ ಕಾಮನ್ ಯಾವುದಾದಿದೆ, ಕಾಮನ್ ಇರೋದು 2ರಲ್ಲೂ 1 ಇದೆ. ಇನ್ಯಾವ ನಂಬರ್ ಕಾಮನ್ ಇದೆ 2ರಲ್ಲೂ 2 ಇದೆ ಆ್ಯಂಡ್ 4 ಇದೆ. ಸೊ ವಾಟ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 16 ಆ್ಯಂಡ್ 20 ಅಂತ ಕೇಳಿದ್ರೆ ನಾವೇನು ಹೇಳ್ಬೋದು, ಇದಕ್ಕೆ ನಮಗೆ 1, 2 ಆ್ಯಂಡ್ 4 ಆರ್ ದ ಕಾಮನ್ ಫ್ಯಾಕ್ಟರ್ಸ್. ಸೊ ನೀವೇ ಬೇಕಾದರೆ ನೆಕ್ಸ್ಟ್ 3 ಕ್ವೆಶನ್ಸ್ ಏನಿದೆ ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ. ನಾವಿವಾಗ 5 ಆ್ಯಂಡ್ 25 ಸಾಲ್ವ್ ಮಾಡೋಣ ಬೇಗ. ಸೊ 5 ಫ್ಯಾಕ್ಟರ್ಸ್ ಯಾವುದಾದ್ರು 1 ಮತ್ತು 5, ಇದು ಪ್ರೈಮ್ ನಂಬರ್ ಅಂತ ನಮಗೆ ಗೊತ್ತು. 25 ಯಾವುದಾದಿದೆ, 25ಗೆ ನಮಗೆ 1 ಗೊತ್ತು, 5 ಗೊತ್ತು ಮತ್ತು 25. ಸೊ ಕಾಮನ್ ಫ್ಯಾಕ್ಟರ್ಸ್ ಯಾವುದಾದಾಗತ್ತೆ ಇಲ್ಲಿ 2ರಲ್ಲೂ 1 ಇದೆ, 2ರಲ್ಲೂ 5 ಇದೆ. ಸೊ ಕಾಮನ್ ಫ್ಯಾಕ್ಟರ್ಸ್ ಬಂದು 1 ಆ್ಯಂಡ್ 5. ಓಕೆ, 24 ಆ್ಯಂಡ್ 32 ನೋಡೋಣ. 24 ಯಾವ್ದಾದ್ರು ಕಾಮನ್ ಫ್ಯಾಕ್ಟರ್ಸ್ ಇದೆ ಇಲ್ಲಿ ಬರ್ಕೊಳ್ತೀನಿ. 24ಗೆ ನಮಗೆ ಫ್ಯಾಕ್ಟರ್ಸ್ ಇರೋದು ಯಾವುದಾದ್ರು 1, 2, 3, 4, 5 ಆಗತ್ತಾ? ನೋ. ನೆಕ್ಸ್ಟ್ ಯಾವುದಿದೆ 6 ಇದೆ, 8 ಇದೆ, 12 ಆ್ಯಂಡ್ 24. ರೈಟ್. ನೆಕ್ಸ್ಟ್ ಯಾರು ಕೊಟ್ಟಿರೋದು 32 ಕೊಟ್ಟಿದ್ದಾರೆ. ಸೊ 32 ನೋಡೋಣ. ಸೊ 32ಗೆ ನಮಗೆ 1, 2, 4, 6 ಆಗತ್ತಾ? ಇಲ್ಲ. 8, 16 ಆ್ಯಂಡ್ 32 ಇಟ್ ಸೆಲ್ಫ್. ಸೊ ನೀವೇ ನೋಡಿ ಯಾವ್ದಾದ್ರು ಕಾಮನ್ ಇದೆ ಅಂದರೆ ಗೊತ್ತಾಗುತ್ತೆ. 1 2ರಲ್ಲೂ ಇದೆ, 2 2ರಲ್ಲೂ ಇದೆ, 4 ಇದೆ ಮತ್ತು 8 ಇದೆ. ಸೊ 4 ಆ್ಯಂಡ್ 8. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ 17 ಆ್ಯಂಡ್ 47. ಸೊ ನೀವೇ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. 17 ಇಸ್ ಅ ಪ್ರೈಮ್ ನಂಬರ್. ಸೊ ಇದರ ಫ್ಯಾಕ್ಟರ್ಸ್ ಅದು 1 ಆ್ಯಂಡ್ 17. 47 ಕೂಡ ಪ್ರೈಮ್ ನಂಬರ್. ಸೊ ಇದಕ್ಕೂ 1 ಆ್ಯಂಡ್ 47. ಇದರ ಅರ್ಥ ಏನು, ಕಾಮನಲ್ಲಿರೋದು ಒಂದೇ ಒಂದು ಫ್ಯಾಕ್ಟರ್ ಆ್ಯಂಡ್ ದಟ್ ಈಸ್ 1 ಇಟ್ ಸೆಲ್ಫ್. ಸೊ ಇದು ಕಾಮನ್ ಫ್ಯಾಕ್ಟರ್ 1. ಸೊ ಇಲ್ಲಿ ನೋಡಿದ್ದೀವಿ, ಇಲ್ಲಿ ಪ್ರೈಮ್ ಮತ್ತು ಕಾಂಪೋಸಿಟ್, ಇಲ್ಲಿ 2 ಕಾಂಪೋಸಿಟ್ಸ್, ಇಲ್ಲಿ 2 ಪ್ರೈಮ್ಸ್ ಇದೆ. ಎಲ್ಲ ಕೇಸಸ್ಗೂ ನಾವು ಕಾಮನ್ ಫ್ಯಾಕ್ಟರ್ಸ್ ಕಂಡುಹಿಡಿಬಹುದು. ಸೊ ಇವಾಗ HCF ಬಗ್ಗೆ ನೋಡೋಣ. ಎಷ್ಟೊಂದಲ್ಲಿ HCF ಅಂತೀವಿ, ಬಟ್ ಅದು ಆ್ಯಕ್ಚುಲಿ ಏನು? HCF ಸ್ಟ್ಯಾಂಡ್ಸ್ ಫಾರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ನಾವು ಫ್ಯಾಕ್ಟರ್ ಏನು ನೋಡಿದ್ವಿ, ಅದಾದಮೇಲೆ 2 ನಂಬರ್ ಮಧ್ಯದಲ್ಲಿ ಯಾವ್ದಾದ್ರು ಕಾಮನ್ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡಬೇಕು ಅಂತ ನೋಡಿದ್ವಿ. ಇವಾಗ ಜಸ್ಟ್ ಒಂದು ಹೈಯೆಸ್ಟ್ ವರ್ಡ್ ಆ್ಯಡ್ ಮಾಡ್ತಾ ಇದ್ವಿ ಆ್ಯಂಡ್ ಅಷ್ಟೇ ಸಿಂಪಲ್ ಇದೆ ಕಂಡುಹಿಡಿಯೋದು. ನಾವು ಕಾಮನ್ ಫ್ಯಾಕ್ಟರ್ಸ್ ಆಗಲೇ ನೋಡಿದ್ವಲ್ಲ. ಸೊ ನಾವಿವಾಗ ಆ ಕಾಮನ್ ಫ್ಯಾಕ್ಟರ್ಸಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆಯೋ, ಯಾವ್ದು ಹೈಯೆಸ್ಟ್ ಇದೆಯೋ ಅದೇ ನಮ್ಮ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇವಾಗ
ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂದಿನ ಸ್ಲೈಡ್ ಮತ್ತೆ ನೋಡೋಣ. ನಾವಿಲ್ಲಾಗಲೇ ಕಾಮನ್ ಫ್ಯಾಕ್ಟರ್ಸ್ ಕಂಡು ಹಿಡಿದಿದ್ದೀವಿ. ಇದು ಕಾಮನ್ ಫ್ಯಾಕ್ಟರ್ಸ್ 16 ಮತ್ತು 20ಗೆ ಕಾಮನ್ ಫ್ಯಾಕ್ಟರ್ಸ್ 1, 2 ಆ್ಯಂಡ್ 4 ಅಂತ ಹೇಳಿವಿ. ಯಾಕೆ? ಎರಡು ಕಡೆನೂ 1 ಇದೆ, ಎರಡು ಕಡೆನೂ 2 ಇದೆ, ಎರಡು ಕಡೆನೂ 4 ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? ಮ್ಯಾಕ್ಸಿಮಮ್ ಅಂದರೆ ಹೈಯೆಸ್ಟ್ ಯಾವುದು? 1, 2 ಮತ್ತು 4 4 ಹೈಯೆಸ್ಟ್. ಸೊ 4 ನಮ್ಮ HCF. ಸಿಮಿಲರ್ಲಿ 5 ಮತ್ತು 25 ಕಾಮನ್ ಫ್ಯಾಕ್ಟರ್ಸ್ ಇದ್ದಿದ್ದು 1 ಆ್ಯಂಡ್ 5. 1 ಆ್ಯಂಡ್ 5 ಮಧ್ಯದಲ್ಲಿ ಹೈಯೆಸ್ಟ್ ಯಾವುದು? ವೆರಿ ಗುಡ್, ಇಟ್ಸ್ 5. 24 ಮತ್ತು 32 HCF ಏನಾಗಬೇಕು? ನೋಡಿದ್ರೇ ಗೊತ್ತಾಗುತ್ತೆ, 8 ಆಗಬೇಕು. HCF ಇಸ್ ದ್ಯಾಟ್ ಸಿಂಪಲ್ ಟು ಫೈಂಡ್. ಇಲ್ಲಿ 17 ಮತ್ತು 47 ಒಂದೇ ಫ್ಯಾಕ್ಟರ್ ಇದೆ ಆ್ಯಂಡ್ ದಟ್ ಎಂಡ್ಸ್ ಅಪ್ ಬಿಕಮಿಂಗ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇವಾಗ ನಾವು ಈ ಎರಡು ಕ್ವೆಶನ್ಸ್ಗೂ HCF ಹೇಗೆ ಕಂಡು ಹಿಡಿಯೋದು ನೋಡೋಣ. 6 ಮತ್ತು 9 ಕೊಟ್ಟಿದೆ. ಸೊ 6th ಫ್ಯಾಕ್ಟರ್ಸ್ ಕ್ವಿಕ್ಲಿ ನೀವೇ ಹೇಳಿ. 6th ಫ್ಯಾಕ್ಟರ್ಸ್ ಯಾವ್ದಾಗುತ್ತೆ? 1 ಬಿಟ್ಟು ಇನ್ಯಾವುದು? 2, 3 ಆ್ಯಂಡ್ 6 ಇಟ್ ಸೆಲ್ಫ್ ತಾನೆ. 9ದು ಯಾವ್ದು ಫ್ಯಾಕ್ಟರ್ಸು? 9ಗೆ ನಮಗೆ 1, 3 ಆ್ಯಂಡ್ 9 ಅಂತ ಗೊತ್ತು. ಸೊ ಫಸ್ಟ್ ಸ್ಟೆಪ್ ಎರಡು ನಂಬರ್ಸ್ದು ಫ್ಯಾಕ್ಟರ್ಸ್ ಲಿಸ್ಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನು? ಕಾಮನ್ ಫ್ಯಾಕ್ಟರ್ಸ್. ಸೊ ಕಾಮನ್ ಅಂತ ಬರಿತೀನಿ. ಇದೆರಡರಲ್ಲಿ ಕಾಮನ್ ಇರೋದು 1 ಆ್ಯಂಡ್ 3. ಥರ್ಡ್ ಸ್ಟೆಪ್ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಶಾರ್ಟ್ ಫಾರ್ಮ್ HCF. ಇದರಲ್ಲಿ ಹೈಯೆಸ್ಟ್ ಕಾಮನ್ ಯಾವುದು? 3. ಸೊ ನಾವು HCF ಆಫ್ 6 and 9 is equal to 3 ಅಂತ ಹೇಳ್ತೀವಿ. 5 ಮತ್ತು 23 ನೋಡೋಣ. 5 is a prime number, so ಇದಕ್ಕೆ 1 and 5. 23 is also a prime number, so 1 and 23. ಸೊ ಇದು ಎರಡರಲ್ಲಿ ಕಾಮನ್ ಯಾವ್ದಿರೋದು? ಕಾಮನ್ ಅಂದರೆ ನಮಗೆ 1 ಇದೆ ಆ್ಯಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗೋದು 1. ಸೊ HCF is equal to 1. ಸೊ ಇಲ್ಲಿವಾಗ ನಾವು ನೋಡಿದ್ವಿ, ಎರಡು ಪ್ರೈಮ್ ನಂಬರ್ಸ್ ಇದ್ದಾಗ ನಮಗೆ 1 ಅಂತ HCF ಸಿಕ್ತು. ಬಟ್ ಯಾವಾಗಲೂ ಎರಡು ಪ್ರೈಮ್ ನಂಬರ್ಸ್ ಇದ್ದಾಗ ಮಾತ್ರ 1 ಸಿಗುತ್ತೆ ಅಂತ ಏನಿಲ್ಲ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. 5 ಪ್ರೈಮ್ ನಂಬರ್, 22 ಕಾಂಪೋಸಿಟ್ ನಂಬರ್. ಸೊ 22 ಫ್ಯಾಕ್ಟರ್ಸ್ ಏನು ನಮಗೆ ಗೊತ್ತು? 1, 2, 11 ಮತ್ತು 22 ಆ್ಯಂಡ್ 5 ನಮಗಾಗಲೇ ಗೊತ್ತು 1 ಆ್ಯಂಡ್ 5. ಇದು ಎರಡರಲ್ಲಿ ಕಾಮನ್ ಏನಿದೆ? ಎರಡರಲ್ಲಿ ಕಾಮನ್ ಇರೋದು ಬರೀ 1. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ HCF ಇದು ಎರಡಕ್ಕೆ ಏನಾಗುತ್ತೆ? ಇದಕ್ಕೂ ಒಂದೇ ಆಗುತ್ತೆ. ಸೊ ಒಂದೊಂದ್ಸಲಿ ಪ್ರೈಮ್ ಮತ್ತು ಕಾಂಪೋಸಿಟ್ ಮಾಡಿದಾಗ ಬೇರೆ ನಂಬರ್ ಸಿಗುತ್ತೆ, ಒಂದೊಂದ್ಸಲಿ ಒಂದೇ ಸಿಗ್ಬೋದು. ಇಂಪಾಸಿಬಿಲಿಟಿ ಏನು? ಎರಡು ಕಾಂಪೋಸಿಟ್ ನಂಬರ್ಸ್, ಫಾರ್ ಎಕ್ಸಾಂಪಲ್ 22 ಮತ್ತು 25 ತೊಗೊಳ್ಳೋಣ. ಆವಾಗ್ಲೂ HCF ಒಂದೇ ಆಗಿರುತ್ತೆ. ಸೊ ನೀವೇನು ನನ್ನ ಪ್ರೈಮ್ ನಂಬರ್ ಇದ್ದಾಗ ಮಾತ್ರ HCF 1 ಅಂತ ಆ ಥರ ಏನು ಅಂದ್ಕೊಳ್ಬೇಡಿ. ಇವಾಗ ನಾನು ಇವಾಗ ಸಪೋಸ್ 2 ನಂಬರ್ಸ್ ಕೊಡಬೇಕು ಅಂದರೆ 1 ಮತ್ತು 5 ಅಂತ ಕೊಡ್ತೀನಿ. 1 ಮತ್ತು 5 HCF ಏನಾಗುತ್ತೆ? ಯಾವಾಗಲಾದ್ರೂ ನಾನು 1 ಮತ್ತು ಯಾರಾದರೂ ನಂಬರ್ ತೊಗೊಂಡಾಗ HCF ಯಾವಾಗಲೂ ಒಂದೇ ಆಗಿರುತ್ತೆ. ಯಾಕಂದರೆ 1 ಫ್ಯಾಕ್ಟರ್ ಇರೋದು ಬರೀ 1. ಸೊ ಅದಕ್ಕಿಂತ ಜಾಸ್ತಿ ಇನ್ಯಾ ನಂಬರ್ ಇಲ್ಲವೇ ಇಲ್ಲ. ಸೊ 1 ಮತ್ತು 100 HCF ಬೇಕು ಅಂದರೆ ಒಂದೇ ಆಗಿರುತ್ತೆ. ಸೊ HCF ಆಫ್ 1 ಆ್ಯಂಡ್ ಎನಿ ನಂಬರ್ ಇಸ್ ಆಲ್ವೇಸ್ 1. ಸೊ ಇಲ್ಲಿಗೆ ನಮ್ಮ HCF ಏನೇನು ಡಿಸ್ಕಸ್ ಮಾಡ್ತಿದ್ದೀವೋ ಇಲ್ಲಿ ಮುಗಿಯುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಅಥವಾ ವಾಟ್ಸಾಪಲ್ಲಿ ಹಾಕಿ. ಇವಾಗ ನಾವು ಮಲ್ಟಿಪಲ್ಸ್ ನೋಡೋಣ. ಫ್ಯಾಕ್ಟರ್ಸ್ ಕಲ್ತಾಯಿತು. ಸೊ ಮಲ್ಟಿಪಲ್ಸ್ ಏನು? ಎನಿ ನಂಬರ್ ಇನ್ ದ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ ಅ ನಂಬರ್ ಇಸ್ ಇಟ್ಸ್ ಮಲ್ಟಿಪಲ್. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ನಿಮ್ಮ ಟೀಚರ್ ಟೇಬಲ್ಸ್ ಕಲೀರಿ ಅಂತಿರ್ತಾರೆ. ಇವಾಗ ಆ್ಯಕ್ಚುಲಿ ಒಂದು ಯೂಸ್ ಕೇಸ್ ನೋಡ್ತಾ ಇದ್ದೀವಿ. ಸಪೋಸ್ ನಾನು ಇವಾಗ ಮಲ್ಟಿಪಲ್ಸ್ ಆಫ್ 6 ಬೇಕು ಅಂದರೆ ಏನು? ವೆರಿ ಸಿಂಪಲ್. 6 ಟೇಬಲ್ಸ್ ನಮಗೆ ಗೊತ್ತು. 6 1s are 6, 6 2s are 12, 6 3s are 18 ಆ್ಯಂಡ್ ಸೋ ಆನ್. ಸೊ 6 ಅದು ಏನೇನು ಮಲ್ಟಿಪಲ್ಸ್ ಆಗುತ್ತೆ? 6, 12, 18, 24, 30 ಆ್ಯಂಡ್ ಸೋ ಆನ್. ನೋಡಿದ್ರೇ ಗೊತ್ತಾಗುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ, ಎಂಡೇ ಇಲ್ಲ. ಸೊ ಇನ್ಫೈನೈಟ್ ಮಲ್ಟಿಪಲ್ಸ್ ಇರುತ್ತೆ ಯಾವ ನಂಬರ್ಗಾದರೂ ಸರಿ. ಮಲ್ಟಿಪಲ್ಸ್ ಆಫ್ 2 ಅಂದರೆ ಏನು? ಮಲ್ಟಿಪಲ್ಸ್ ಆಫ್ 2 ಮಾಡಬೇಕು ಅಂದರೆ ಸೊ 2ಗೆ 2, 4, 6 ಆ್ಯಂಡ್ ಸೋ ಆನ್. ಆ ಥರ ಯಾವ ನಂಬರ್ ಬೇಕಾದ್ರೂ ತೊಗೊಳ್ಬೋದು. ಜಸ್ಟ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಏನೇ ನಮ್ಮ ಮಲ್ಟಿಪಲ್ಸ್. ಸೊ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್ ಮಧ್ಯ ಏನು ಡಿಫ್ರೆನ್ಸು? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇವಾಗ ನಾನು 12 ಎಕ್ಸಾಂಪಲ್ ತೊಗೊಳ್ತೀನಿ. ಫ್ಯಾಕ್ಟರ್ಸ್ ಆಫ್ 12, ಫ್ಯಾಕ್ಟರ್ಸ್ ನಾನು F ಅಂತ ಹೇಳ್ತೀನಿ. ಫ್ಯಾಕ್ಟರ್ಸ್ ಆಫ್ 12 ಏನಾಗುತ್ತೆ? 1, 2, 3, 4 ಆ್ಯಂಡ್ 12 ಇಟ್ ಸೆಲ್ಫ್ ತಾನೆ. ನಾನು ಏನು ಮಾಡ್ತೀನಿ? ನೀವು ಅಕಸ್ಮಾತ್ ನಿಮ್ಗೆ ಜ್ಞಾಪಕ ಇದ್ದರೆ ನಾನು ಇಲ್ಲಿ 6 ಮಾಡ್ತೀನಿ. ಸೊ ಇಲ್ಲಿ 6 ಹಾಕಬೇಕು, ಇಲ್ಲಿ 6 ಹಾಕ್ತೀನಿ. ಓಕೆ. ಮಲ್ಟಿಪಲ್ಸ್ ಆಫ್ 12 ಯಾವುದಾಗತ್ತೆ? ಮಲ್ಟಿಪಲ್ಸ್ ಆಫ್ 12, 24, 36 ಆ್ಯಂಡ್ ಸೋ ಆನ್. ಡಿಫ್ರೆನ್ಸ್ ಏನು ಇದೆ ಎರಡರಲ್ಲಿ? ಫ್ಯಾಕ್ಟರ್ಸು ಯಾವಾಗಲೂ ಡಿವಿಷನ್ ಜೊತೆ ಸಂಬಂಧ ಇದೆ. ಸೊ ಡಿವಿಷನ್ ಆಗಿರೋದ್ರಿಂದ ಫ್ಯಾಕ್ಟರ್ಸ್ ಯಾವಾಗಲೂ ಆ ನಂಬರ್ ಅಥವಾ ಆ ನಂಬರ್ಗಿಂತ ಚಿಕ್ಕದಿರುತ್ತೆ. ಸೊ 1, 2, 3, 4, 6 ಎಲ್ಲ 12ಗಿಂತ ಕಮ್ಮಿ ಇದೆ ತಾನೆ. ಸೊ ಫ್ಯಾಕ್ಟರ್ಸ್ ಯಾವಾಗಲೂ ಇದರ್ ನಂಬರ್ ಅಥವಾ ನಂಬರ್ಗಿಂತ ಚಿಕ್ಕದಿರುತ್ತೆ.
ಮಲ್ಟಿಪಲ್ಸ್ ಏನು? ಮಲ್ಟಿಪಲ್ಸ್ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಜೊತೆ ಅಸೋಸಿಯೇಟೆಡ್ ಇದೆ. ಸೊ ಮಲ್ಟಿಪಲ್ಸ್ 12 ಆ್ಯಂಡ್ ಅಬವ್ ಇರುತ್ತೆ, 12ಗಿಂತ ದೊಡ್ಡದಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಯಾವಾಗಲೂ ಕ್ಲಿಯರ್ ಆಗಿ ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದು ಏನು ನೋಟಿಸ್ ಮಾಡ್ಬೋದು, 12 ಇಲ್ಲೂ ಇದೆ, ಇಲ್ಲೂ ಇದೆ. ಯಾವಾಗ್ಲೂ ಯಾವುದಾದ್ರೂ ನಂಬರ್ ತಗೊಂಡ್ರೆ ದ ನಂಬರ್ ಇಟ್ ಸೆಲ್ಫ್ ಇಸ್ ಅ ಫ್ಯಾಕ್ಟರ್ ಆ್ಯಂಡ್ ಅ ಮಲ್ಟಿಪಲ್ ಆಫ್ ದ ಸೇಮ್ ನಂಬರ್. ಇವಾಗ ಇನ್ನೊಂದು ಅಬ್ಸರ್ವೇಷನ್ ನೋಡೋಣ. ಮಲ್ಟಿಪಲ್ಸ್ ಆಫ್ 2 ಆರ್ ಆಲ್ ದ ಈವನ್ ನಂಬರ್ಸ್ ಇನ್ ದ ನಂಬರ್ ಸಿಸ್ಟಮ್. ಏನಾದ್ರ ಅರ್ಥ? ಈವನ್ ನಂಬರ್ಸ್ ನಮಗೆ ಗೊತ್ತಿರೋದು 2, 4, 6, 8, 10, 12 ಆ್ಯಂಡ್ ಸೋ ಆನ್. ಇದೆಲ್ಲ 2ದು ಮಲ್ಟಿಪಲ್ಸ್, ಯಾಕಂದರೆ 2ದ ಮಲ್ಟಿಪ್ಲಿಕೇಶನ್ ಟೇಬಲ್ಸಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ ಜನರಲ್ ಆಗಿ ಈವನ್ ನಂಬರ್ಸ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ? 2n ಅಂತ ರೆಪ್ರೆಸೆಂಟ್ ಮಾಡ್ತೀವಿ. n ಜಾಗದಲ್ಲಿ 1 ಹಾಕ್ತಾರೆ 2 × 1 = 2, ಅಥವಾ n ಜಾಗದಲ್ಲಿ 5 ಹಾಕ್ತಾರೆ 2 × 5 = 10. ಸೊ ನಿಮ್ಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸಲ್ಲೂ ಅಷ್ಟೇ ಒಂದೊಂದ್ಸಲಿ ನಾವು ಇನ್ ಜನರಲ್ ಈವನ್ ನಂಬರ್ಸ್ ಅಂತ ಕೇಳಿದಾಗ 2n ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ನಾವು ಕಾಮನ್ ಮಲ್ಟಿಪಲ್ಸ್ ನೋಡೋಣ. ಕಾಮನ್ ಫ್ಯಾಕ್ಟರ್ಸಲ್ಲಿ ನಾವು ಏನು ಮಾಡಿದ್ವಿ? 2 ನಂಬರ್ದು ಫಸ್ಟ್ ಫ್ಯಾಕ್ಟರ್ಸ್ ಲಿಸ್ಟ್ ಮಾಡಿಬಿಟ್ಟು ಕಾಮನ್ ಏನೇನಿದೆಯೋ ಅದನ್ನು ಸರ್ಕಲ್ ಮಾಡಿದ್ವಿ. ಸೇಮ್ ವೇ ಕಾಮನ್ ಮಲ್ಟಿಪಲ್ಸ್ ಬೇಕು ಅಂದ್ರೂ ನಾವು ಅದೇ ಥರ ಮಾಡ್ತೀವಿ. ಒಂದು ಎಕ್ಸ್ಟ್ರಾ ಸ್ಮಾಲ್ ಟ್ರಿಕ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಸೊ ಇವಾಗ ಎಕ್ಸಾಂಪಲ್ ನೋಡೋಣ. ಇದನ್ನು ಮಾಡ್ತೀನಿ ಫಸ್ಟು 4 ಆ್ಯಂಡ್ 8. ಸೊ ಕಾಮನ್ ಮಲ್ಟಿಪಲ್ಸ್ ಕಂಡು ಹಿಡಿಬೇಕು ಅಂದರೆ ಫಸ್ಟ್ ನಾನು 4ದು ಎಲ್ಲ ಮಲ್ಟಿಪಲ್ಸ್ ಎಲ್ಲ ಅಂತೂ ಆಗಲ್ಲ ಆಬ್ವಿಯಸ್ಲಿ, ಬಟ್ ಸುಮಾರು ಬರೆಯೋಣ. 4 ಯಾವ್ದಾಗುತ್ತೆ? 4, 8, ನನ್ನ ಜೊತೆನೇ ಹೇಳಿ 12, 16, 20, 24 ಆ್ಯಂಡ್ ಸೋ ಆನ್ ತಾನೇ. 8 ಏನೇನಾಗುತ್ತೆ? 8 ಟೇಬಲ್ಸು. ಸೊ ಇದಕ್ಕೆ ನಿಮಗೆ ಟೇಬಲ್ಸ್ ಗೊತ್ತಿರಬೇಕು, ವೆರಿ ಕ್ವಿಕ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು. 8, 16, 24, 32 ಆ್ಯಂಡ್ ಸೋ ಆನ್. ಇವಾಗ ನನಗೆ ಕಾಮನ್ ಮಲ್ಟಿಪಲ್ಸ್ ಬೇಕು. ಯಾವ್ದಾದ್ರು ಫಸ್ಟ್ 3, ಫಸ್ಟ್ 4, ಫಸ್ಟ್ 5 ಏನು ಕೇಳಿದ್ರು ಸರಿ. ಕಾಮನ್ ಯಾವುದಾದಿದೆ? 2ರಲ್ಲೂ ನೀವೇ ಹೇಳಿ ನೋಡಿ, 2ರಲ್ಲೂ 8 ಇದೆ. ನೆಕ್ಸ್ಟ್ ಯಾವ್ದು ಕಾಮನ್ ಇರೋದು 2ರಲ್ಲೂ? 2ರಲ್ಲೂ 24 ಇದೆ. ಸಾರಿ, ನಾನು ಒಂದು ಮಿಸ್ ಮಾಡೀನಿ. ಇನ್ಯಾವುದಿದೆ? 2ರಲ್ಲೂ 16 ಇದೆ ತಾನೇ. ಸೊ ಕಾಮನ್ ಮಲ್ಟಿಪಲ್ಸ್ ಇದು 2ರದ್ದು ಏನೇನಾಗುತ್ತೆ? ಕಾಮನ್ ಅಂದರೆ ಇಲ್ಲಿ 8 ಇದೆ, 16 ಇದೆ, 24 ಇದೆ. ಸೊ ಇಲ್ಲಿ 3ನೇ ಕೇಳ್ತಿರೋದು, ಸೊ ನಾನು 3ನೇ ಬರೀನಿ. ಸೊ ಯಾವಾಗ್ಲೂ ಎಲ್ಲ ಬರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಟ್ರಿಕ್ ಏನು ಅಂದರೆ ಫಸ್ಟ್ ಕಾಮನ್ ಮಲ್ಟಿಪಲ್ ನೀವು ಕಂಡುಹಿಡಿಬೇಕು. ಅದು ನೀವೇ ಎಫರ್ಟ್ ಹಾಕ್ಬಿಟ್ಟು ಕಂಡುಹಿಡಿಬೇಕು. ಬಟ್ ಸೆಕೆಂಡ್ ಕಾಮನ್ ಮಲ್ಟಿಪಲ್ ಬೇಕು ಅಂದರೆ ಏನು? ಇದನ್ನು 8 × 2 ಮಾಡಿದ್ರೆ 16 ಸಿಕ್ತು. ಥರ್ಡ್ ಕಾಮನ್ ಮಲ್ಟಿಪಲ್ ಬೇಕು ಅಂದರೆ 8 × 3 ಮಾಡಿ 24 ಸಿಗುತ್ತೆ. ಈಸಿನಾ? ಸೊ ನಾವು ಬಾಕಿದಕ್ಕೂ ಟ್ರೈ ಮಾಡೋಣ. 4 ಮತ್ತು 5 ಇವಾಗ ನೋಡಿ. ಸೊ 4ರ ಮಲ್ಟಿಪಲ್ಸ್ ಯಾವ್ದು? 4ಗೆ ನಮಗಾಗಲೇ ಗೊತ್ತು. 4, 8, 12, 16, 20 ಆ್ಯಂಡ್ ಸೋ ಆನ್. 5ಗೆ ಏನೇನಾಗುತ್ತೆ? 5 ಟೇಬಲ್ಸ್. ಸೊ 5ಗೆ ಸಿಗೋದು 5, 10, 15, 20. ಇಲ್ಲಿ ನನಗಾಗಲೇ 2 ಕಡೆನೂ 20 ಸಿಕ್ತು, ಸೊ ನಾನು ಅಲ್ಲೇ ಸ್ಟಾಪ್ ಮಾಡ್ತೀನಿ ಆ್ಯಂಡ್ ಸೋ ಆನ್. ಸೊ ಫಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಾಗುತ್ತೆ? 2ರಲ್ಲೂ 20 ಇದೆ. ಸೊ ಫಸ್ಟ್ ಕಾಮನ್ ಮಲ್ಟಿಪಲ್ ನಮ್ಗೆ ಬಂದ್ಬಿಟ್ಟು 20 ಆಗುತ್ತೆ. ಸೊ 4 ಆ್ಯಂಡ್ 5ಗೆ ನಾನು 20 ಅಂತ ಹಾಕ್ಕೊಡ್ತೀನಿ. ನಾನು ಆಗಲೇ ಹೇಳಿದೆ, ನೀವು ಬೇಕಾದರೆ ಇನ್ನೂ ಟೇಬಲ್ಸ್ ಬರೀತಾ ಹೋಗ್ಬಿಟ್ಟು ನೀವು ಸರ್ಕಲ್ ಮಾಡ್ಬೋದು, ಬಟ್ ಟೈಮ್ ಸೇವ್ ಮಾಡೋದಕ್ಕೆ ಫಸ್ಟ್ ಕಾಮನ್ ಮಲ್ಟಿಪಲ್ 20, ಸೆಕೆಂಡ್ ಕಾಮನ್ ಮಲ್ಟಿಪಲ್ 20 × 2 ವಿಚ್ ಇಸ್ 40, ಥರ್ಡ್ ಏನಾಗುತ್ತೆ 20 × 3 ವಿಚ್ ಇಸ್ 60. ಸೊ 4 ಆ್ಯಂಡ್ 5ಗೆ 20, 40, 60. ಹೇಗೆ ಅರ್ಥ ಮಾಡ್ಕೊಳ್ಳೋದು? 21 ಕಾಮನ್ ಮಲ್ಟಿಪಲ್ ಆದರೆ 20 ಎಲ್ಲ ಟೇಬಲ್ಸೂ ಇದ್ರ ಕಾಮನ್ ಮಲ್ಟಿಪಲ್ ಆಗಲೇಬೇಕು. ಸೊ ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ತಾಯಿದ್ವಿ. ಸೊ ನೀವೇ ಇಲ್ಲಿ ಪಾಸ್ ಮಾಡಿಬಿಟ್ಟು 2 ಆ್ಯಂಡ್ 9 ಮತ್ತು 6 ಆ್ಯಂಡ್ 10ಗೆ ಮಾಡಿ ನೋಡಿ. 2 ಆ್ಯಂಡ್ 9ಗೆ ಏನು ಸಿಗುತ್ತೆ? ಫಸ್ಟ್ ಕಾಮನ್ ಮಲ್ಟಿಪಲ್ ನಮಗೆ 18 ಸಿಗುತ್ತೆ. ನೆಕ್ಸ್ಟ್ ಕಾಮನ್ ಮಲ್ಟಿಪಲ್ 18 × 2 ಮಾಡಿದಾಗ, ಸೊ 10ಗಿಂತ ಜಾಸ್ತಿನೂ ಟೇಬಲ್ಸ್ ಇದಕ್ಕೆ ಕಲಿಯೋದು. 18 × 2 ಇಸ್ 36 ಆ್ಯಂಡ್ 18 × 3 ಇಸ್ 54. ಓಕೆ, ನೆಕ್ಸ್ಟು 6 ಆ್ಯಂಡ್ 10 ನೋಡೋಣ. 6 ಆ್ಯಂಡ್ 10 ನೀವೇ ಟ್ರೈ ಮಾಡಿ ನೋಡಿದ್ರೆ ಫಸ್ಟ್ ನಮಗೆ ಸಿಗೋದು 30, ನೆಕ್ಸ್ಟ್ ನಮಗೆ ಸಿಗೋದು 60 ಆ್ಯಂಡ್ 90. ಸೊ ಫ್ಯಾಕ್ಟರ್ಸ್ ಮಾಡ್ತಿರುವಾಗ ಕಾಮನ್ ಫ್ಯಾಕ್ಟರ್ಸ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಾಡಿದ್ವಿ. ಮಲ್ಟಿಪಲ್ಸ್ ಮಾಡ್ತಿರುವಾಗ ಮಲ್ಟಿಪಲ್ಸ್, ಕಾಮನ್ ಮಲ್ಟಿಪಲ್ಸ್ ಮತ್ತು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಮಾಡ್ತೀವಿ. ಯಾಕೆ ಲೋಯೆಸ್ಟು? ನೀವೇ ಯೋಚನೆ ಮಾಡಿ. ನಾವು ಹೇಳಿದ್ವಿ ಇನ್ಫೈನೈಟ್ ಮಲ್ಟಿಪಲ್ಸ್ ಇರುತ್ತೆ. ಸೊ ಹೈಯೆಸ್ಟ್ ಮಲ್ಟಿಪಲ್ ಆಫ್ 2 ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಏನೂ ಅರ್ಥನೇ ಇಲ್ಲ. ಸೊ ನಾವು ಲೋಯೆಸ್ಟ್ ಯಾವುದಿದೆಯೋ ಅದನ್ನು ಟ್ರೈ ಮಾಡೋಣ. ಸೊ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎನಿ 2 ನಂಬರ್ಸ್, ಸೇಮ್ ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ಸೊ ಸ್ಟೆಪ್ ನಂಬರ್ 1, 2 ನಂಬರ್ದು ಮಲ್ಟಿಪಲ್ಸ್ ಬರೀರಿ. ಸ್ಟೆಪ್ ನಂಬರ್ 2, ಕಾಮನ್ ಯಾವುದಾದಿದೆಯೋ ನೋಡಿ. ಸ್ಟೆಪ್ ನಂಬರ್ 3, ಅದರ ಲೋಯೆಸ್ಟ್ ಯಾವುದಿದೆಯೋ ಅಥವಾ ಫಸ್ಟ್ ಕಾಮನ್ ಮಲ್ಟಿಪಲ್ ಯಾವುದಿದೆಯೋ ಅದೇ ಯಾವಾಗಲೂ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ LCM ಅಂತ ಹೇಳ್ತೀವಿ. ಇವಾಗ ಇಲ್ಲಿ ಕ್ವೆಶನ್ ಕೇಳ್ತಿರೋದು, ವಾಟ್ ಇಸ್ ದಿ LCM ಆಫ್ 5 ಆ್ಯಂಡ್ 7? ಸೊ ಫಸ್ಟ್ ಸ್ಟೆಪ್ 5 ಎಲ್ಲ ಮಲ್ಟಿಪಲ್ಸ್ 5, 10, 15, 20 ಆ್ಯಂಡ್ ಸೋ ಆನ್. ಸೆಕೆಂಡ್ ಸ್ಟೆಪ್ 7 in multiples 7, 14, 21, 28 and so on.
ನಾವಿವಾಗ ಏನು ಕಂಡುಹಿಡಿಬೇಕು? ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಇದರಲ್ಲಿ ಫಸ್ಟ್ ಯಾವ್ದು ಕಾಮನ್ ಸಿಗತ್ತೋ ಅದೇ ನಮ್ಮ LCM. ಸೊ ಇಲ್ಲಿ ಏನು 5, ಇಲ್ಲಿ ನಾನು ದೊಡ್ಡ ನಂಬರ್ ನೋಡ್ತೀನಿ, 7 ಇಲ್ಲಾದರೂ ಇದೆಯಾ? ಇಲ್ಲ. 14 ಇದೆಯಾ? ಇಲ್ಲ. ಆ ಥರ ನೋಡ್ತಾ ಇದ್ರೆ ಎರಡು ಕಡೆನೂ 35 ಇದೆ. ಸೊ LCM ಆಫ್ 7 and 5 ಇಸ್ 35. ಇಲ್ಲಿ ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಡ್ತೀನಿ. ಯಾವುದಾದ್ರೂ ಎರಡು ನಂಬರ್ಸ್ LCM ಕೇಳಿದಾಗ ಸಪೋಸ್ ಆ ಎರಡು ನಂಬರ್ HCF 1 ಆಗಿದ್ದರೆ, ಸೊ ಈ ಎರಡು ನಂಬರ್ HCF ಏನಾಗುತ್ತೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್ 1. ಆ ಕೇಸಲ್ಲಿ ಮಾತ್ರ LCM is nothing but the product of the two numbers. ಸೊ 5 into 7 35 ಅಂತ ನಮಗೆ ಗೊತ್ತು. ಬಟ್ ನೀವಿದು ಯಾವಾಗಲೂ ಅಪ್ಲೈ ಮಾಡೋಕ್ಕಲ್ಲ, ಬರೀ ಈ ಎರಡು ನಂಬರ್ಸ್ HCF 1 ಆಗಿದಾಗ ಮಾತ್ರ ಇದು ಮಾಡ್ಬೋದು. ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೋ ಪ್ರಾಬ್ಲಮ್, ಈ ಥರ ಎಲ್ಲ ಫ್ಯಾಕ್ಟರ್ಸ್ ಲಿಸ್ಟ್ ಮಾಡಿಬಿಟ್ಟು ಲೋಯೆಸ್ಟ್ ಕಾಮನ್ ಎಲ್ಲ ಮಲ್ಟಿಪಲ್ಸ್ ಲಿಸ್ಟ್ ಮಾಡಿಬಿಟ್ಟು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅನ್ನು ಕಂಡುಹಿಡಿಬೋದು. ಫಸ್ಟ್ ಕ್ವೆಶನ್ LCM ಆಫ್ 2 and 5. ಬೇಕಾದ್ರೆ ನೀವು ಪಾಸ್ ಮಾಡಿಬಿಟ್ಟು ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ಫಸ್ಟ್ ಕ್ವೆಶನಲ್ಲಿ 2 ಮತ್ತು 5 HCF 1. ಸೊ LCM ಏನಾಗಬೇಕು? ಇದು ಎರಡರ ಪ್ರಾಡಕ್ಟ್. ಸೊ 2 into 5, 2 into 5 ಮಾಡಿದಾಗ 10 ಸಿಗುತ್ತೆ. ಸೊ ಇದೇ ನನ್ನ LCM. 4 ಮತ್ತು 6 ಇದೇನು? 4 ನಂಗೆ ಬಂದು 4, 8, 12, 16 ಆ ಥರ ಬರ್ಕೊಂಡು ಹೋಗ್ತಾ ಇರಬೇಕು. 24 ಆ್ಯಂಡ್ ಸೊ ಆನ್. 6 ಇದೇನಾಗುತ್ತೆ? 6, 12, 18, 24 ಆ್ಯಂಡ್ ಸೊ ಆನ್. ಸೊ ಇಲ್ಲಿ ನನಗೇನು ಗೊತ್ತು? 12 ಕಾಮನ್ ಇದೆ, 24 ಕಾಮನ್ ಇದೆ, ಬಟ್ ಲೋಯೆಸ್ಟ್ ಬೇಕಾಗಿರೋದ್ರಿಂದ 12 ಇಸ್ ಆರ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಇಲ್ಲಿ LCM ನಮಗೆ 12 ಆಯಿತು, ಇಲ್ಲಿ LCM ನಮಗೆ 10 ಆಯಿತು. 4 and 7 ಏನು? ನೀವೇ ಟ್ರೈ ಮಾಡಿ. ಇಲ್ಲಿ ಸಿಗೋದು ನಮಗೆ 28. 3 ಮತ್ತು 19 ಮತ್ತೆ ನೀವೇ ಟ್ರೈ ಮಾಡಿ. ಇಲ್ಲಿ ನಮಗೆ ಸಿಗೋದು 57. ಇವಾಗ ಒಂದು ಹೊಸ ಟಾಪಿಕ್ ಮಾಡೋಣ, ಫ್ರ್ಯಾಕ್ಷನ್ಸ್ ಅಂತ. ನೀವೆಷ್ಟೋ ಟೆಸ್ಟ್ಸ್ ಬರೆದಿರ್ಬೋದು, ಯೂನಿಟ್ ಟೆಸ್ಟು, ಸಮ್ಮೆಟಿವ್ ಎಕ್ಸಾಮು. ಅದರಲ್ಲಿ ನಿಮಗೆ ಸಪೋಸ್ 10 ಮಾರ್ಕ್ಸಿಗೆ 5 ಮಾರ್ಕ್ಸ್ ಸಿಗ್ಬೋದು, ಅಥವಾ 8 ಮಾರ್ಕ್ಸ್ ಸಿಗ್ಬೋದು, ಅಥವಾ 10 ಮಾರ್ಕ್ಸ್ ಸಿಗ್ಬೋದು. ಸೊ ನಿಮಗೆ ಎಷ್ಟೋ ಮಾರ್ಕ್ಸ್ ಯು ವುಡ್ ಹ್ಯಾವ್ ಗಾಟನ್ 5 on 10 ಅಥವಾ 7/10 ಆ ಥರ ಹೇಳ್ತೀವಲ್ಲ, ಅದನ್ನು ನಾವು ಫ್ರ್ಯಾಕ್ಷನ್ಸ್ ಅಂತೀವಿ. ಸೊ ಫ್ರ್ಯಾಕ್ಷನ್ಸ್ ಏನು? ಈ ಚಾಕ್ಲೇಟ್ ಎಕ್ಸಾಂಪಲ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಈ ಯಾವುದೋ ಒಂದು ಡೈರಿ ಮಿಲ್ಕ್ ಥರ ಚಾಕ್ಲೇಟ್ ಇದೆ, ಇದರಲ್ಲಿ 8 ಪಾರ್ಟ್ಸ್ ಇದೆ. ಸೊ ಟೋಟಲಾಗಿ ಎಷ್ಟಿದೆ? 1, 2, 3, 4, 5, 6, 7, 8. ಆ್ಯಂಡ್ ಈ 8 ಪಾರ್ಟ್ಸಲ್ಲಿ ಇಲ್ಲಿ ಹೇಳ್ತಾ ಇನಿ 1 ಪಾರ್ಟ್ ತೊಗೊಂಡಿನಿ ಅಂತ. ಸೊ ಎಷ್ಟಾಗುತ್ತೆ ಅದು? 1 out of 8 ಪಾರ್ಟ್ಸ್. ಸೊ 1/8 ಅಂತೀವಿ. ಇಲ್ಲಿ 2 ಪಾರ್ಟ್ ಇದೆ ತಾನೇ, 2 ಪಾರ್ಟ್ ತೆಗಿತಾ ಇದ್ದೀವಿ. ಸೊ 2 ಪಾರ್ಟ್ ತೆಗೆದಾಗ ಏನಾಗುತ್ತೆ? 2 out of 8 ಅಂತೀವಿ. ಇಲ್ಲಿ ಏನು? ಇಲ್ಲಿ ಆ್ಯಕ್ಚುಲಿ 2 ಕೇಸಸ್ ಆಗಿರ್ಬೋದು. 0 ಪಾರ್ಟ್ಸ್ ತೆಗಿತಾಯಿನಿ ಅನ್ಬೋದು, ಅಥವಾ ಆಲ್ 8 ಪಾರ್ಟ್ಸ್ ತೆಗಿತಾಯಿನಿ ಅನ್ಬೋದು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಏನಾಗಿರ್ಬೋದು 0/8, ಇನ್ನೊಂದು ಏನಾಗಿರ್ಬೋದು 8/8. ಸೊ ಇದೆಲ್ಲ ನಾವು ಏನು ಹೇಳ್ತೀವಿ? ಇದನ್ನೆಲ್ಲ ನಾವು ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಅ ಪಾರ್ಟ್ ಬೈ ಅ ಹೋಲ್. ಸೊ 8/8, 0/8 ಅದರ ಅರ್ಥ ಏನು ಅಂತ ನೋಡೋಣ. 0/8 ಅಂದರೆ 8 ಪಾರ್ಟ್ಸ್ ಆಫ್ ದ ಚಾಕ್ಲೇಟಲ್ಲಿ ನನಗೆ ಏನೂ ಸಿಗ್ತಿಲ್ಲ, ನನಗೆ 0 ಪಾರ್ಟ್ ಸಿಗ್ತಿದೆ. ಸೊ ನನ್ನ ಹತ್ರ ಎಷ್ಟು ಆ್ಯಕ್ಚುಲಿ ಸಿಗ್ತಿದೆ? 0 ಸಿಗ್ತಿದೆ. ಸೊ 0/8 ಇಸ್ ನಥಿಂಗ್ ಬಟ್ 0. ಇಲ್ಲೇನಾಗ್ತಿದೆ? 8 ಪಾರ್ಟ್ಸ್ ಆಫ್ ದ ಚಾಕ್ಲೇಟಲ್ಲಿ ಆಲ್ 8 ಪಾರ್ಟ್ಸ್ ನನಗೆ ಸಿಗ್ತಿದೆ. ಅದರ ಅರ್ಥ ಏನು? ಆ್ಯಕ್ಚುಲಿ ನನಗೆ ಆ ಫುಲ್ ಚಾಕ್ಲೇಟ್ ಸಿಗ್ತಿದೆ. ಸೊ 1 ಫುಲ್ ಚಾಕ್ಲೇಟ್ ಸಿಗ್ತಿದೆ. ಸೊ ಇಲ್ಲಿ ಏನಾಗುತ್ತೆ? 8/8 ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಸೊ ಫ್ರ್ಯಾಕ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ಇದೆ. 3 ಟೈಪ್ಸು: ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಮತ್ತು ಮಿಕ್ಸ್ ಫ್ರ್ಯಾಕ್ಷನ್ಸ್. ಹೆಸರುಗಳು ಜ್ಞಾಪಕ ಇಟ್ಕೊಳ್ಳೋಕ್ಕಲ್ಲ ಅಂದರೆ ನೋ ಪ್ರಾಬ್ಲಮ್, ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಏನಿದು ಅಂತ. ಇದು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಎನಿ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರುತ್ತೆ. ಏನದು? ಸೊ ಯಾವುದಾದ್ರೂ ಒಂದು ಫ್ರ್ಯಾಕ್ಷನ್ ತೊಗೊಳ್ಳೋಣ, 1/2 ಅಂತ. ನ್ಯೂಮರೇಟರ್ ಯಾವುದು? ಮೇಲ್ಗಡೆ ಇರೋದು. ಸೊ ಇದನ್ನು ನಾವು ನ್ಯೂಮರೇಟರ್ ಅಂತೀವಿ. NUMERATOR. ಓಕೆ. ನೆಕ್ಸ್ಟ್ ಇರೋದು ಡಿನಾಮಿನೇಟರ್, ಅದು ಕೆಳಗಿನ ಭಾಗ. ಸೊ ಇದನ್ನು ನಾವು DENO ಅಂತ ಶಾರ್ಟಲ್ಲಿ ಹಾಕ್ತೀವಿ. ಸೊ ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಅರ್ಥ ಏನು ಅಂದರೆ, ಡಿನಾಮಿನೇಟರ್ ಏನಿದೆಯೋ ಅದು ನಮ್ಮ ಟೋಟಲ್ ನಂಬರು. ಸೊ ನಾವು ಚಾಕ್ಲೇಟ್ ಎಕ್ಸಾಂಪಲ್ ನೋಡಿದಾಗಲೂ ಅಷ್ಟೇ 8 ಡಿಫ್ರೆಂಟ್ ಪೀಸಸ್ ಇತ್ತಲ್ಲ, ಸೊ ಅದು ನಮ್ಮ ಡಿನಾಮಿನೇಟರ್ ಆಗುತ್ತೆ ಟೋಟಲ್ ಯಾವಾಗಲೂ. ನ್ಯೂಮರೇಟರ್ ಏನಾಗುತ್ತೆ ಅಂದರೆ ನಾವು ಎಷ್ಟು ಕನ್ಸಿಡರ್ ಮಾಡ್ತಾ ಇದ್ದೀವೋ, ನಾವು 1 ಪೀಸ್ ತೊಗೊಂಡೆ ಸೊ 1 ಮೇಲೆ ಹಾಕಿದ್ದು, ಅಥವಾ 5 ಪೀಸಸ್ ತೊಗೊಂಡೆ 5 ಹಾಕ್ತೀವಿ. ಸೊ ನ್ಯೂಮರೇಟರ್ ಯಾವಾಗಲೂ ಎಷ್ಟು ನೀವು ತೊಗೊಳ್ತಾ ಇರೋ, ಡಿನಾಮಿನೇಟರ್ ಟೋಟಲ್ ಎಷ್ಟಿದೆಯೋ ಅಷ್ಟು ಹಾಕಬೇಕು. ಆ್ಯಂಡ್ ಇನ್ ಕೇಸ್ ಆಫ್ ಪ್ರಾಪರ್ ಫ್ರ್ಯಾಕ್ಷನ್, ಸೊ ಫಸ್ಟ್ ಎಕ್ಸಾಂಪಲ್ ನಮ್ದು ಅದೇನೆ, ನ್ಯೂಮರೇಟರ್ ಯಾವಾಗಲೂ ಡಿನಾಮಿನೇಟರ್ಗಿಂತ ಕಮ್ಮಿ ಇರುತ್ತೆ. ಸೊ ಇದೇ ನಮ್ದು ನಾರ್ಮಲ್ ಕೇಸ್ ಅಲ್ಲ, ಅದಕ್ಕೆ ಪ್ರಾಪರ್ ಅಂತ ನಾವು ಆ ಥರ ಜ್ಞಾಪಕ ಇಟ್ಕೊಳ್ಬೋದು. ಸೊ ಏನಾದರೂ ಅರ್ಥ, ನಾನು ಅಕಸ್ಮಾತ್ 3/4 ಅಂದರೆ ಇದು ನ್ಯೂಮರೇಟರ್ ಇಸ್ 3, ಡಿನಾಮಿನೇಟರ್ 4, 3 is less than 4, ಸೊ ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. 16/45, ಅಥವಾ ನೀವು ಯಾವುದಾದ್ರೂ ಎಕ್ಸಾಂಪಲ್ ತೊಗೊಳ್ಬೋದು ವೇರ್ ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್.
ಇಂಪ್ರಾಪರ್ ಫ್ರ್ಯಾಕ್ಷನ್ ಏನು? ಇದರ ಉಲ್ಟಾ ಕೇಸು. ಏನದರ ಅರ್ಥ? ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ಚಿಕ್ಕದಿರುತ್ತೆ ಅಥವಾ ನ್ಯೂಮರೇಟರ್ ಇಸ್ ಗ್ರೇಟರ್ ದ್ಯಾನ್ ದ ಡಿನಾಮಿನೇಟರ್. ಸೊ ಇದರ ಅರ್ಥ ಏನು? 16/5 ಅಥವಾ ಇದರ ಉಲ್ಟಾ ತೊಗೊಂಡ್ರೆ 4/3. ಇದೆಲ್ಲ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದರ ಅರ್ಥ ಏನು? ಇದು ನಾನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಹೇಳ್ಕೊಟ್ಟಾಗ ಅವಾಗ ನಿಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇವಾಗ ನೋಡೋಣ. ಒಂದೊಂದ್ಸಲಿ ನೀವು ನೋಡಿರ್ತೀರಾ, ಆಟೋಗೆ ಎಲ್ಲಿಗಾದರೂ ಹೋಗ್ತಿದ್ರೆ 1.5 ಕೊಡಿ ಅಂತಾರೆ. ಅದು 1.5 ಅಂದರೆ ಏನು? 1.5. ಸೊ 1/2 ಅಂತೀವಿ. ಅಥವಾ ಇನ್ನೇನಾದರೂ ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ 12 3/4. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ನಮ್ಮದು ಫಸ್ಟ್ ಒಂದು ಹೋಲ್ ನಂಬರ್ ಇದೆ. ಸೊ ಇಲ್ಲಿ ಇದು ನನ್ನ ಹೋಲ್ ನಂಬರ್, 12 ಇಸ್ ಮೈ ಹೋಲ್ ನಂಬರ್. ಇಲ್ಲಿ ಯಾರು ನನ್ನ ಹೋಲ್ ನಂಬರ್? ಇಲ್ಲಿ 1 ಇಸ್ ಮೈ ಹೋಲ್ ನಂಬರ್. ಅದಾದಮೇಲೆ ಒಂದು ಹೋಲ್ ನಂಬರ್ ಇದೆ, ಅದಾದಮೇಲೆ ಒಂದು ಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ನೋಡಿದ್ದೀವಿ, ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಸೊ ಇದು ನನ್ನ ಪ್ರಾಪರ್ ಫ್ರ್ಯಾಕ್ಷನ್. ಆ್ಯಂಡ್ ಇಲ್ಲಿ ಏನು ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ? 1/2. ಈ ಥರ ಹೋಲ್ ನಂಬರ್ ಆ್ಯಂಡ್ ಪ್ರಾಪರ್ ಫ್ರ್ಯಾಕ್ಷನ್ ಇದ್ದಾಗ ನಾವು ಇದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತೀವಿ. ಆ್ಯಂಡ್ ಇಲ್ಲಿ ಆಗಲೇ ನಮಗೆ ಗೊತ್ತಿರಬೇಕು, ಇದು ಯಾವಾಗಲೂ ಗ್ರೇಟರ್ ದ್ಯಾನ್ 1 ಇರುತ್ತೆ. ಸೊ ಇಲ್ಲಿ ನಾವು ನೋಡಿದ್ವಿ 1, 1.5, 12, 3/4 ಅಂತ. ಏನಿದೆ ಅರ್ಥ ಅಂದರೆ, ಒಂದು ಹೋಲ್ ನಂಬರ್ ಆಗಲೇ ಇದೆ. ಇದು ನಾನು ಫಾರ್ ಎಕ್ಸಾಂಪಲ್ 1/2ನೇ ನೋಡೋಣ. ನಾನು ನಂಬರ್ ಲೈನ್ ಸಪೋಸ್ ತೊಗೊಂಡ್ರೆ ಅಥವಾ ಸ್ಕೇಲ್ ತೊಗೊಂಡ್ರೆ, ಇಲ್ಲಿ ನಂದು 1 ಬರುತ್ತೆ, ಇಲ್ಲಿ ನನಗೆ 2 ಬರುತ್ತೆ. 1/2 ಎಲ್ಲಿ ಬರುತ್ತೆ? ಇದು ಎರಡರ ಮಧ್ಯ, ಇಲ್ಲಿ 1/2 ಬರ್ತಿದೆ. ಸೊ ಏನದರ ಅರ್ಥ ಅಂದರೆ, ಒಂದು ಹೋಲ್ ಪಾರ್ಟ್ ಆಗಲೇ ಇದೆ ಮತ್ತು ಒಂದು ಪ್ರಾಪರ್ ಫ್ರ್ಯಾಕ್ಷನ್ ಪಾರ್ಟ್ ವಿಚ್ ಇಸ್ ಲೆಸ್ ದ್ಯಾನ್ 1 ಇದು ಕೂಡ ಇಲ್ಲಿದೆ. ಏನದರ ಅರ್ಥ ಅಂದರೆ, ನಾವಿಲ್ಲಿ ಸಪೋಸ್ ಪ್ರಾಪರ್ ಫ್ರ್ಯಾಕ್ಷನ್ಸು ನೋಡಿದಾಗ ಯಾವಾಗಲೂ ಈ ಫ್ರ್ಯಾಕ್ಷನ್ಸು ಲೆಸ್ ದ್ಯಾನ್ 1 ಇರಬೇಕು. ಯಾಕೆ? ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಚಿಕ್ಕದಿದೆ. ಸೊ ನಾವು ಡಿವೈಡ್ ಮಾಡಿದಾಗ 0. ಏನೋ ಆನ್ಸರ್ ಆ ಥರ ಬರುತ್ತೆ. ಸೊ ಇಲ್ಲೂ ಅಷ್ಟೇ ಒಂದು ಹೋಲ್ ಪಾರ್ಟ್ ಇದೆ ಮತ್ತು ಇದು 1 ಆದಮೇಲೆ 2ಗೆ ಹೋಗೋಕ್ಕಿಂತ ಮುಂಚೆ ಯಾವುದೋ ಒಂದು ನಂಬರ್ ಬೇಕಾಗಿದೆ. ಸೊ 1, 1.5 ಅಥವಾ 1, 3/4 ಅಥವಾ 1, 1/4 ಆ ಥರ ಎಲ್ಲ ನೋಡಿದ್ರೆ 1 ಮತ್ತು 2 ಮಧ್ಯ ಬರುತ್ತೆ. ಸೊ ನಾನು ಹೇಳಿದೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಮೀನಿಂಗ್ ಏನು ಅಂತ ನಾನು ಹೇಳಿದೆ ಅಲ್ಲ. ಇಲ್ಲಿ ನಾವು ನೋಡಿದ್ವಿ, ಇದು ಯಾವಾಗಲೂ ಗ್ರೇಟರ್ ದ್ಯಾನ್ 1 ಇರಬೇಕು. ಯಾಕಂದರೆ ಒಂದು ಹೋಲ್ ಪಾರ್ಟ್ ಇದೆ ಮತ್ತು ಒಂದು ಪ್ರಾಪರ್ ಫ್ರ್ಯಾಕ್ಷನ್ ಪಾರ್ಟ್ ಇದೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಇಸ್ ನಥಿಂಗ್ ಬಟ್ ಬೇರೆ ರೆಪ್ರೆಸೆಂಟೇಷನು ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ಗೆ. ಮತ್ತೆ ರಿಪೀಟ್ ಮಾಡ್ತೀನಿ, ಮಿಕ್ಸ್ ಫ್ರ್ಯಾಕ್ಷನ್ಸ್ ಹಿಂಗೆ 1/2 ಕೊಟ್ಟಿದ್ದಾಗ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಥರ ಆಪ್ರೇಷನ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಯೂಶಲಿ ಏನು ಮಾಡ್ತೀವಿ ಅಂದರೆ, ಮಿಕ್ಸ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿಬಿಟ್ಟು ನಾವು ಸಾಲ್ವ್ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇವಿ ಇದೆರಡು ಗ್ರೇಟರ್ ದ್ಯಾನ್ 1 ಅಂತ ಇವಿ. ಯಾಕೆ? ಇದು ಮತ್ತು ಇದು ನಥಿಂಗ್ ಬಟ್ ದ ಸೇಮ್ ಥಿಂಗ್. ಸೊ ಇದು ಗ್ರೇಟರ್ ದ್ಯಾನ್ 1 ಆಗಿರಬೇಕಾದ್ರೆ ಇದೂ ಗ್ರೇಟರ್ ದ್ಯಾನ್ 1. ಆ್ಯಂಡ್ ನಾವು ಡಿವಿಷನ್ ಮಾಡಿ ನೋಡಿದ್ರು ಅಷ್ಟೇ, 16/5 ಮಾಡೋಕ್ಕೆ ನೋಡಿದ್ರೆ ನಮಗೆ ಹಿಂಗೆ ಬರ್ಕೊಂಡು ಮಾಡಿದ್ರೆ ನಮ್ಮ ಕೋಶಂಟ್ ಸಿಗೋದು ಗ್ರೇಟರ್ ದ್ಯಾನ್ 1 ಸಿಗುತ್ತೆ. ಸೊ ಅದಕ್ಕೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಯಾವಾಗಲೂ ಗ್ರೇಟರ್ ದ್ಯಾನ್ 1 ಅಂತ ಇದ್ವಿ. ಸೊ ಹೇಳ್ದಂಗೆ ಇವಾಗ ಮಿಕ್ಸ್ ಫ್ರ್ಯಾಕ್ಷನ್ನ ಹೇಗೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಬೇಕು ಅಂತ ನೋಡೋಣ. ಇದು ಒಂದು ಫಾರ್ಮುಲಾ ಥರ ಕೊಟ್ಟಿದ್ದೀವಿ, ಬಟ್ ಏನು ಮೆಮೊರೈಸ್ ಮಾಡೋದೇನು ಬೇಕಾಗಿಲ್ಲ. ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನೋಡೋಣ ಹೇಗೆ ಮಾಡೋದು ಅಂತ. ಸೇಮ್ ಎಕ್ಸಾಂಪಲ್ ತೊಗೊಳ್ಳೋಣ, 12 3/4 ಅಂತ. ಓಕೆ, ಸೊ ಮತ್ತೆ ನನ್ನ ಜೊತೆನೇ ಹೇಳಿ, ಇದು ಹೋಲ್ ಪಾರ್ಟ್ ಇಸ್ ಈಕ್ವಲ್ ಟು 12 ಆ್ಯಂಡ್ ಫ್ರ್ಯಾಕ್ಷನ್ ಪಾರ್ಟ್ ಇಸ್ ಈಕ್ವಲ್ ಟು 3/4. ಏನು ಮಾಡಬೇಕು ಅಂದರೆ, ಯಾವಾಗಲೂ ಡಿನಾಮಿನೇಟರ್ನ ನಾವು ಈ ಹೋಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಡಿನಾಮಿನೇಟರ್ನ ನಾನು ಹೋಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಇಂಟು ಮಾರ್ಕ್ ಹಾಕ್ತೀನಿ. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ? 12 × 4 12, 24, 36, 48. ಸೊ ಇಲ್ಲಿ 48. ನೆಕ್ಸ್ಟ್ ಏನು ಮಾಡ್ತೀನಿ? 48ಗೆ 3ನ ಆ್ಯಡ್ ಮಾಡ್ತೀನಿ. ನ್ಯೂಮರೇಟರ್ ಏನಿದೆಯೋ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ನನಗೇನು ಸಿಗುತ್ತೆ? 48 + 3. ಆ್ಯಂಡ್ ಡಿನಾಮಿನೇಟರ್ ಏನು ಬರೀಬೇಕು ಅಂದರೆ, ಮುಂಚೆ ನಮಗೆ ಏನು ಡಿನಾಮಿನೇಟರ್ ಇತ್ತು ಆ ಫ್ರ್ಯಾಕ್ಷನಲ್ ಪಾರ್ಟಲ್ಲಿ ಅದನ್ನೇ ಮತ್ತೆ ಬರೀತಾ ಇದ್ದೀವಿ, /4. ಸೊ ಎಷ್ಟು ಸಿಗುತ್ತೆ ಇಲ್ಲಿ? 51/4. ಮತ್ತೆ ರಿವೈಸ್ ಮಾಡ್ತೀನಿ. ಸೊ ಮತ್ತೆ ಇವಾಗ ಇನ್ನೊಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾಯಿನಿ. 2 1/3 ನೋಡೋಣ. ಸೊ 2 1/3 ಅಂತ ಹೇಳ್ಬೋದು. ಇದು 2 ಮತ್ತು 3 ಮಧ್ಯ ಇದೆ ಅಂತ ಯೋಚನೆ, ಆ ಥರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, 2 ಇದು ನಮ್ಮ ಹೋಲ್ ಪಾರ್ಟು, 1/3 ನಮ್ಮ ಫ್ರ್ಯಾಕ್ಷನಲ್ ಪಾರ್ಟು. 2 ಮತ್ತು 3ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಸೊ ಬೇರೆ ಕಲರಲ್ಲಿ ಮಾಡ್ತೀನಿ. 2 ಮತ್ತು 3ನ ಇದು ನಾನು ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್. 2 ಮತ್ತು 3 ಮಲ್ಟಿಪ್ಲೈ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡ್ತೀನಿ. ಇದು ಪ್ಲಸ್ ಸಿಂಬಲ್. ಸೊ ಏನು ಮಾಡ್ತಾ ಇದ್ದೀವಿ? ಆ್ಯಂಡ್ ನಮ್ಮ ಡಿನಾಮಿನೇಟರ್ ಸೇಮೇ ಇರುತ್ತೆ. ಸೊ ಫಸ್ಟ್ ನಾನು ಏನು ಮಾಡ್ಕೊಂಡು ಬರ್ತೀನಿ, ಡಿನಾಮಿನೇಟರ್ ಫ್ರ್ಯಾಕ್ಷನಲ್ ಪಾರ್ಟನ್ನೇ ಬರೀತೀವಿ 3 ಅಂತ. ನೆಕ್ಸ್ಟು 2 × 3 ಮಾಡಿದಾಗ 6 ಸಿಕ್ತು. ಫ್ರ್ಯಾಕ್ಷನ್ ನ್ಯೂಮರೇಟರ್ ಆ್ಯಡ್ ಮಾಡಿದಾಗ 6 + 1 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? 7/3. ಸೊ ನಾನು ಇಲ್ಲಿ ನೋಡಿದ್ರೆ 51/4 ಅಥವಾ 7/3 ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ.
ಇಲ್ಲಿ 12 3/4 ಏನಾಯಿತು 51/4 ಆಯಿತು. ಸೊ ಇಲ್ಲಿ ಹೋಲ್ ನಂಬರ್ ಪ್ರಾಪರ್ ಫ್ರ್ಯಾಕ್ಷನ್ ಇದ್ದದ್ದು ಇವಾಗ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಯಿತು. ಸಿಮಿಲರ್ಲಿ 2 1/3 7/3 ಆಯಿತು. ಅದಕ್ಕೆ ನಾವು ಹೇಳ್ತಾ ಇರೋದು ಮಿಕ್ಸ್ ಫ್ರ್ಯಾಕ್ಷನ್ನ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಸೊ ದಟ್ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಸೊ ಇವಾಗ ನಾವು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ನೋಡೋಣ. ಅದನ್ನು ಮಾಡೋದಕ್ಕೆ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಒನ್ ಏನು ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್. ವೆರಿ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಲೋಯೆಸ್ಟ್ ಫಾರ್ಮ್, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. Standard form is the simplest form of a fraction when the numerator and the denominator are co-primes. Co-primes ಇದು ಫಸ್ಟ್ ಟೈಮ್ ಇರ್ಬೋದು ನೀವು ವರ್ಡ್ ಕೇಳಿಸ್ಕೊಳ್ತಿರೋದು. ಸೊ co-prime ಏನು ಅಂತ. ಸೊ co-prime ಅಂದರೆ ಏನು? ಯಾವುದಾದ್ರೂ ಎರಡು ನಂಬರ್ಸ್ ಮಧ್ಯ ಅವ್ರ HCF ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಇವಾಗಲೂ ನೋಡಿದ್ವಿ ಅದೇನು. HCF ಯಾವುದಾದ್ರೂ 2 ನಂಬರ್ಸ್ ಮಧ್ಯದಲ್ಲಿ 1 ಆಗಿದ್ರೆ ಆ ಎರಡು ನಂಬರ್ಸ್ co-prime ಅಂತೀವಿ. ಫಾರ್ ಎಕ್ಸಾಂಪಲ್ 3 ಮತ್ತು 4 ತೊಗೊಂಡ್ರೆ 3 ಮತ್ತು 4 ಈ ಎರಡು ನಂಬರ್ ಮಧ್ಯ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು? HCF is equal to 1. So 3 and 4 are co-prime numbers ಅಂತ ಹೇಳ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, ಎರಡು ನಂಬರ್ಸು ಪ್ರೈಮ್ ನಂಬರ್ಸ್ ಆಗಿರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಅವ್ರ HCF 1 ಆಗಿದ್ರೆ ಮಾತ್ರ co-prime numbers ಅಂತ ಹೇಳ್ತೀವಿ. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ಇಲ್ಲಿ ಹೇಳ್ತಿರೋದು ಯಾವುದಾದ್ರೂ ಒಂದು ಫ್ರ್ಯಾಕ್ಷನ್ ತೊಗೊಳ್ಳೋಣ. ಆ ಫ್ರ್ಯಾಕ್ಷನಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್, ಆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಮಧ್ಯ HCF 1 ಇರಬೇಕು. ಆವಾಗ ಆ ಫ್ರ್ಯಾಕ್ಷನು ಸಿಂಪ್ಲೆಸ್ಟ್ ಫಾರ್ಮಲ್ಲಿದೆ ಅಂತ ಹೇಳ್ತಾ ಇವಿ. ಎಕ್ಸಾಂಪಲ್ ನೋಡೋಣ. 21/7 ಅಂತ ಹೇಳಿರೋದು. ಸೊ 21/7 ಅಂದರೆ ಈ ಎರಡು ನಂಬರ್ಸ್ದು HCF ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಮಗೆ ಗೊತ್ತು, HCF is equal to 7 ಅಂತ. ಅಕಸ್ಮಾತ್ ಸರಿ ಗೊತ್ತಾಗಿಲ್ಲ ಅಂದರೆ ನಮ್ಮ ಸ್ವಲ್ಪ ರಿವೈಂಡ್ ಮಾಡ್ಬಿಟ್ಟು ನೋಡಿ, ಅಲ್ಲಿ ಹೇಳ್ಕೊಟ್ಟಿವಿ HCF ಏನು ಅಂತ. ಸೊ HCF 7 ಆಗಿದೆ ಅಂದರೆ ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇಲ್ಲ. ಯಾಕಂದರೆ ಏನು ಹೇಳ್ತಾ ಇದ್ವಿ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅ ಫ್ರ್ಯಾಕ್ಷನ್ ವೇರ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ co-primes ಆ್ಯಂಡ್ co-primesಗೆ HCF 1 ಆಗಿರಬೇಕು. ಸೊ ಹೇಗೆ ಲೋಯೆಸ್ಟ್ ಫಾರ್ಮಿಗೆ ತರೋದು ಅಂದರೆ, ನಾನು HCF 7 ಅಂದೀನಿ. ಇವಾಗ 21/7ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ನಾನು HCF ಜೊತೆ ಡಿವೈಡ್ ಮಾಡ್ತೀನಿ. HCF ಇಲ್ಲಿರೋದು 7. ಸೊ ನ್ಯೂಮರೇಟರ್ ಡಿವೈಡೆಡ್ ಬೈ 7, ಡಿನಾಮಿನೇಟರ್ ಡಿವೈಡೆಡ್ ಬೈ 7. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಸೇಮ್ ವ್ಯಾಲ್ಯೂ ಜೊತೆ ಡಿವೈಡ್ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ ಅದರದ್ದು ವ್ಯಾಲ್ಯೂ ಏನೂ ಚೇಂಜ್ ಆಗ್ತಿಲ್ಲ. ಓಕೆ, ಸೊ ಇಲ್ಲಿ ಏನಾಗ್ತಿದೆ, 21/7ನ ಎರಡನ್ನೂ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ 7 ಜೊತೆ ಡಿವೈಡ್ ಮಾಡ್ತೀನಿ. ಸೊ 7 into 3 ಆಯ್ತು ಇಲ್ಲಿ, ಆ್ಯಂಡ್ 7 into 1 ಆಯ್ತು ಇಲ್ಲಿ. ಸೊ ಇಲ್ಲಿ ಏನಾಗ್ತದೆ, 3/1 ನೋಡ್ಕೊಳ್ತಿದೆ. 3/1 ಇವಾಗ 3 and 1 ನೋಡೋಣ. ಇದು 3 ನನ್ನ ನ್ಯೂಮರೇಟರ್, 1 ನನ್ನ ಡಿನಾಮಿನೇಟರ್. ಇಲ್ಲಿ co-prime ಇಲ್ವಾ? HCF of 3 and 1 ಏನು? 1. ಸೊ ದಟ್ ಮೀನ್ಸ್ ಇದು co-prime ಆಗಿದೆ, ಆ್ಯಂಡ್ co-prime ಆಗಿರೋದ್ರಿಂದ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಅಂತ ಆಯಿತು. ಸಿಮಿಲರ್ಲಿ ನೆಕ್ಸ್ಟ್ 2 ಎಕ್ಸಾಂಪಲ್ಸ್ ನೋಡೋಣ. ಇವಾಗ 27/45 ನೋಡೋಣ. 27/45 HCF ಏನಾಗುತ್ತೆ? 27 ಮತ್ತು 45 HCF is equal to, ನೀವೇ ಟ್ರೈ ಮಾಡಿ ನೋಡಿ, ಸಿಗೋದು 9. ಸೊ ನಾನು ಏನು ಮಾಡ್ತೀನಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ 9 ಜೊತೆ ಡಿವೈಡ್ ಮಾಡ್ತೀನಿ. ಸೊ 27/9 ಡಿವೈಡೆಡ್ ಬೈ 45/9. ಇದೇನಾಗುತ್ತೆ, 9 into 3 is equal to 27 ಆ್ಯಂಡ್ 9 into 5 is equal to 45. ಸೊ ಇದು 3/5 ಆಯಿತು. 3 and 5 co-prime? ಎಸ್. ಸೊ ಅದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ನಿ ಅಂತೀವಿ. ಅದರ ಅರ್ಥ ಏನು ಅಂದರೆ, ಈ ಎರಡು ನಂಬರ್ಸ್ಗೂ ಕಾಮನ್ ಫ್ಯಾಕ್ಟರ್ ಯಾವುದೂ ಇಲ್ಲ, ಅಥವಾ ಯಾವುದಾದ್ರೂ ಕಾಮನ್ ನಂಬರ್ ಜೊತೆ ಡಿವೈಡ್ ಎರಡೂ ಆಗಲ್ಲ. ಸೊ ಇದೇ ಲೋಯೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಸಿಮಿಲರ್ಲಿ -40/144. ಅಕ್ಕ ಬರೀ ಪಾಸಿಟಿವ್ ನಂಬರ್ಸ್ಗಾಯ್ದು ಇಲ್ಲ, ನೆಗೆಟಿವ್ ನಂಬರ್ಸ್ಗೂ ಇದನ್ನು ಮಾಡ್ಬೋದು. ಸೊ -40/144 ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ನಾನು ಫೈನಲ್ ಆನ್ಸರನ್ನು ಬರೀತೀನಿ. ಸೊ ನಾನಿಲ್ಲಿ -40/144 ಬರ್ಕೊಡ್ತೀನಿ. ಆ್ಯಂಡ್ ನಾನು ಇವಾಗ 4 ಜೊತೆ ಡಿವಿಸಿಬಲ್ ಅಂತ ಗೊತ್ತು. ಸೊ ನಾನು 4 ಜೊತೆನೇ ಡಿವೈಡ್ ಮಾಡ್ತೀನಿ. ಈವೊಂದು HCF is actually 8. ಸೊ 4 ಜೊತೆ ಮಾಡಿದಾಗ ಇಲ್ಲಿ 4 into -10 ಅಂತ ಗೊತ್ತು. 4 into -10 is -40. ಮತ್ತು ಇಲ್ಲಿ ನನಗೇನು ಗೊತ್ತು, 4 into 4 3s are 12, 24 ಸಿಗುತ್ತೆ. ಅದಾದಮೇಲೆ ಇಲ್ಲಿ 6 ಆಗುತ್ತೆ. ಸೊ ನಮಗೇನು ಸಿಗ್ತದೆ ಇಲ್ಲಿ, -10/36. ಇದು ಸ್ಟ್ಯಾಂಡರ್ಡ್, ಇದು ಸಿಂಪ್ಲೆಸ್ಟ್ ಫಾರ್ಮ್ಲಿದೆಯಾ? ಇಲ್ಲ, ಯಾಕಂದರೆ ಇನ್ನೂ co-prime ಆಗಿಲ್ಲ ಇದು. ಸೊ ಮತ್ತೆ ನಾನು ಏನು ಮಾಡ್ತೀನಿ, 2 ಜೊತೆ ಇವಾಗ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, 2 ಜೊತೆ ಮಾಡಿದಾಗ ಇಂಟು -5, ಇಲ್ಲಿ ಮಾಡಿದಾಗ ಇಂಟು 18 ಆಯಿತು. ಸೊ ಏನು ನೋಡ್ಕೊಡ್ತಿದೆ, -5/18. ನೀವು ಅಕಸ್ಮಾತ್ HCF ಕಂಡು ಹಿಡಿದ್ಬಿಟ್ಟು ಡೈರೆಕ್ಟಾಗಿ ಎರಡನ್ನೂ 8 ಜೊತೆ ಡಿವೈಡ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಈ ಆನ್ಸರ್ ಸಿಗ್ತಿತ್ತು. ನಾನು ಹೇಳಿದ್ದು, ಸಪೋಸ್ ನಿಮಗೆ HCF ಕಂಡು ಹಿಡಿಯೋಕ್ಕಾಗ್ತಿಲ್ಲ ಅಥವಾ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಈ ಮೆಥಡು ಫಾಲೋ ಮಾಡಬೇಕು. ಬಟ್ ವೆರಿ ಕೇರ್ಫುಲ್ ಆಗಿರಬೇಕು. ನೀವು ಯಾವಾಗ ಎಂಡ್ ಮಾಡಬೇಕು ಅಂದರೆ ಓನ್ಲಿ ವೆನ್ ದೇ ಆರ್ co-prime ಅಥವಾ ಓನ್ಲಿ ವೆನ್ ಇಟ್ಸ್ ಇನ್ ಇಟ್ಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಕಲ್ತ್ವಿ. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಗೊತ್ತಾದ ಮೇಲೆ ನಾವು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್.
2 fractions are equivalent when they are equal in their standard forms. ಏನದರ ಅರ್ಥ ಅಂದರೆ ಯಾವುದಾದ್ರೂ 2 ಫ್ರ್ಯಾಕ್ಷನ್ಸ್ ಇದೆ, ಆ 2 ಫ್ರ್ಯಾಕ್ಷನ್ಸ್ ಈಕ್ವಿವ್ಯಾಲೆಂಟಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ 2 ಫ್ರ್ಯಾಕ್ಷನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ತರಬೇಕು. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ತಂದಮೇಲೆ 2 ಅಕಸ್ಮಾತ್ ಈಕ್ವಲ್ ಆಗಿದ್ರೆ ಅವಾಗ 2 ಫ್ರ್ಯಾಕ್ಷನ್ಸ್ ಒರಿಜಿನಲಿ ಏನಿತ್ತೋ ಅದು 2 ಈಕ್ವಿವ್ಯಾಲೆಂಟ್ ಅಂತೀವಿ. ಆಬ್ವಿಯಸ್ಲಿ ಎಕ್ಸಾಂಪಲಿಂದ ಇನ್ನೂ ಈಸಿ ಆಗುತ್ತೆ, ಯಾಕಂದರೆ ಬರೀ ಇಂಗ್ಲೀಷ್ ವರ್ಡ್ಸ್ ಇರ್ತಾಯಿ ನಾವಾಗಲಿಂದ. ಸೊ ಚೆಕ್ ಮಾಡೋಣ ಇವಾಗ. 1/2, 4/8 ಆ್ಯಂಡ್ -6 by -12. ಸೊ ನಾನು ಬರೀ 1/2 ಆ್ಯಂಡ್ 4/8 ಫಸ್ಟ್ ತೊಗೊಳ್ತೀನಿ. 1/2 ಇಲ್ಲಿ 4/8. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಾ 1/2? ಎಸ್. ಯಾಕಂದರೆ co-prime numbers numerator ಮತ್ತು denominator and HCF is 1. 4/8 ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಾ? ನೋ. ಯಾಕಂದರೆ ಇದರ HCF ಏನಾಯಿತು? 4 ಆಯಿತು. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ತರೋದಕ್ಕೆ 4 ಜೊತೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ನಾನು ಡಿವೈಡ್ ಮಾಡ್ತೀನಿ. ಸೊ 4 × 1 = 4 ಆ್ಯಂಡ್ 4 × 2 = 8. ಸೊ ಡಿವೈಡ್ ಮಾಡಿದಾಗ ಏನಾಯಿತು? 1/2ನೇ ಉಳ್ಕೊಳ್ತು. 1/2 = 1/2. ಸೊ ಏನು ಹೇಳ್ತಾ ಇವಿ? ಇನ್ ದೇರ್ ಸ್ಟ್ಯಾಂಡರ್ಡ್ ಫಾರ್ಮ್ ಈ ಎರಡೂ ಈಕ್ವಲ್ ಆಗ್ತಿದೆ. ಸೊ ನಾನು ಏನು ಹೇಳ್ಬೋದು ಅಂದರೆ 1/2 ಆ್ಯಂಡ್ 4/8 ಆರ್ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್. ಇವಾಗ ಇದು ಹೇಗೆ ಈಕ್ವಿವ್ಯಾಲೆಂಟು ಏನು ಹೇಳ್ತಾ ಇನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ಸರ್ಕಲ್ಸ್ ತೊಗೊಂಡಿನಿ. ಇಲ್ಲಿ 1/2 ಮತ್ತು 4/8 ನೋಡ್ತಾ ಇವಲ್ಲ. ಸೊ 1/2 ಅಂದರೆ ಏನು? 1/2 ಅಂದರೆ ಈ ಸರ್ಕಲಲ್ಲಿ 1 ಔಟ್ ಆಫ್ 2 ಪಾರ್ಟ್ಸ್ ನಾನು ತೊಗೊಳ್ತಾ ಇನಿ. ಸೊ 1 ಔಟ್ ಆಫ್ 2 ಪಾರ್ಟ್ಸ್ ಅಂದರೆ ಇದು 1 ಪಾರ್ಟ್ ಇದೆ. ಸೊ ಈ ಇಷ್ಟು ರೀಜನ್ 1/2. ಸೊ ಇದಕ್ಕೆ ನಾವು ಹಾಫ್. ಓಕೆ, ಇಲ್ಲಿ ಏನಾಗ್ತಿದೆ? ನಾನು 4/8 ಅಂತ ಇನಿ. 8 ಪಾರ್ಟ್ಸ್ ಇದೆ, 1 2 3 4 5 6 7 8. ಅದರಲ್ಲಿ ನಾನು 4 ಪಾರ್ಟ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದು ಮತ್ತು ಇದು ಈ 2 ಸರ್ಕಲ್. ಸೊ ಇದು ನಾನು 4/8 ಅಂತ ಹಾಕ್ತೀನಿ ಫಸ್ಟು. ಈ 2 ಸರ್ಕಲ್ಸ್ ನೋಡಿದ್ರೆ ಇದರಲ್ಲೂ ಹಾಫ್ ತೊಗೊಳ್ತಾ ಇನಿ ಆ್ಯಂಡ್ ಈ ದೊಡ್ಡ ಸರ್ಕಲ್ನು ಇಷ್ಟು ಹಾಫ್ ತೊಗೊಳ್ತಾ ಇನಿ. ಸೊ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ನನಗೆ ಏನು ಸಿಗ್ತಿದೆಯೋ ತೊಗೊಂಡ್ಮೇಲೆ ಇದರಲ್ಲೂ ಅಷ್ಟೇ ಕ್ವಾಂಟಿಟಿ ಸಿಗ್ತಿದೆ, ಇದರಲ್ಲೂ ಅಷ್ಟೇ ಕ್ವಾಂಟಿಟಿ ಸಿಗ್ತಿದೆ. ಅದಕ್ಕೆ ನಾವು ಹೇಳ್ತಿರೋದು 1/2 ಅಂದ್ರೂ ಮತ್ತು 4/8 ಅಂದ್ರೂ ಎರಡು ಸೇಮ್ ಮೀನಿಂಗ್ ನನಗೆ ಕೊಡ್ತಿದೆ. ಸೊ ವ್ಯಾಲ್ಯೂ ನೋಡೋಕ್ಕೆ ಹೋದರೆ 4/8 ಇಸ್ ನಥಿಂಗ್ ಬಟ್ 1/2 ವಿಚ್ ಮೀನ್ಸ್ ಅದೂ ಹಾಫ್ ಏನೆ. ಸೊ ಔಟ್ ಆಫ್ 8 ನಾನು 4 ತೊಗೊಳ್ತಾ ಇದ್ದೀನಿ ವಿಚ್ ಇಸ್ ದ ಹಾಫ್ ಆಫ್ 8 ವಿಚ್ ಇಸ್ ನಥಿಂಗ್ ಬಟ್ ಹಾಫ್. ಸೊ ನಾನು ಬರೀ ಹಾಫ್ ಕ್ವೆಶನ್ ಸಾಲ್ವ್ ಮಾಡಿದ್ದೆ ಆ್ಯಕ್ಚುಲಿ. ಇವಾಗ -6/12 ನೋಡೋಣ. -6 by -12 ಸಾರಿ. ಫಸ್ಟ್ ಆಫ್ ಆಲ್ ನಾನು ಆಗಲೇ ನೋಡಿದ್ದೀವಿ ಅರಿಥ್ಮೆಟಿಕ್ ಆಪ್ರೇಷನ್ಸ್ ಮಾಡ್ತಿರುವಾಗ ಮೈನಸ್ ಡಿವೈಡೆಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಸೊ ಈ ಮೈನಸ್ ಮತ್ತು ಈ ಮೈನಸನ್ನು ನಾನು ಕ್ಯಾನ್ಸಲ್ ಮಾಡಿಬಿಟ್ಟು 6/12 ಅಂತ ಹಾಕ್ಬೋದು, ರೈಟ್? ನೆಕ್ಸ್ಟ್ ಏನು ನೋಡೋಣ? 6/12 ಇವಾಗ ನಾವು ಸಿಂಪ್ಲಿಫೈ ಮಾಡಬೇಕು ಅಥವಾ ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು. ಸೊ ನಾನು ಏನು ಮಾಡ್ಬೋದು? 6 × 1 ಆ್ಯಂಡ್ 6 × 2. ಸೊ 1/2 ಬರ್ತಿದೆ. ಆ್ಯಂಡ್ ಈ 1/2 ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಾ? ಎಸ್, ಯಾಕಂದರೆ ಇದೆರಡು co-prime ನಂಬರ್ಸ್. 1/2 ಸಿಗ್ತಿದೆ. ಸೊ 1/2 ಇದು 1/2 ಸಿಕ್ತು, ಇದು 1/2 ಸಿಗ್ತಿದೆ. ಸೊ ಏನು ಅನ್ಬೋದು? ದೀಸ್ 3 ಫ್ರ್ಯಾಕ್ಷನ್ಸ್ ಆರ್ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂತ. ಇವಾಗ 4/10 ಆ್ಯಂಡ್ 18/40 ಮಾಡ್ತೀನಿ. ನೀವೇ ಪಾಸ್ ಮಾಡಿಬಿಟ್ಟು ಮಾಡ್ಬೋದು. 4/10ನ ನಾನು ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರಬೇಕು. ಸೊ ಏನಾಗುತ್ತೆ? ಇದು ನೀವೇ ಸಾಲ್ವ್ ಮಾಡಿ ನೋಡಿ 2/5 ಆಗುತ್ತೆ. ಸಿಮಿಲರ್ಲಿ 18/40 ಮಾಡಬೇಕು. 18/40 ನನಗೆ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡ್ಬಿಟ್ಟೇ ಗೊತ್ತಾಗ್ತಿಲ್ಲ. ಸೊ ನಾನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ನಾನು 2 ಜೊತೆ ಮಾಡ್ತೀನಿ. 2 ಜೊತೆ ಮಾಡಿದಾಗ ಇಲ್ಲಿ 2 × 9, ಇಲ್ಲಿ ಮಾಡಿದಾಗ 20 ಆ್ಯಂಡ್ 9/40 ನನಗೆ 9/20 ಇಸ್ ಸಿಂಪಲ್ ಫಾರ್ಮ್ ಅಂತ ನಂಗೆ ಗೊತ್ತು. ಯಾಕೆ ಅಂದರೆ ಇದೆರಡು co-prime ನಂಬರ್ಸ್. ಸೊ 9/20 ಆ್ಯಂಡ್ 2/5 ಎರಡು ಈಕ್ವಲ್ಲ? ಇಲ್ಲ. ಸೊ ಏನು ಬರೀಬೋದು? 2/5 ನಾಟ್ ಈಕ್ವಲ್ ಟು 9/20. ಸೊ ಏನಾದರೂ ಅರ್ಥ? ಇದೆರಡು ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಲ್ಲ ಅಂತ. ಸೊ 4/10 ಆ್ಯಂಡ್ 18/40 ಆರ್ ನಾಟ್ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್. ಆಗ ನಾವು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ನೋಡೋಣ. ಫ್ರ್ಯಾಕ್ಷನ್ಸ್ಗೆ 2 ರೂಲ್ಸ್ ಇದೆ, ಆಯಿತಾ? ಒಂದು ಡಿನಾಮಿನೇಟರ್ ಸೇಮ್ ಆಗಿದ್ದಾಗ ಮತ್ತು ಇನ್ನೊಂದು ಡಿನಾಮಿನೇಟರ್ ಡಿಫ್ರೆಂಟ್ ಆಗಿದ್ದಾಗ. ಸೇಮ್ ಆಗಿದ್ದಾಗ ಈಸಿ, ಆಯಿತಾ? ಸೊ ಏನು ಹೇಳ್ತಾ ಇವಿ? ಇಫ್ ದ ಡಿನಾಮಿನೇಟರ್ಸ್ ಆಫ್ 2 ಫ್ರ್ಯಾಕ್ಷನ್ಸ್ ಆರ್ ಈಕ್ವಲ್, ಆವಾಗ ನಾವು ನ್ಯೂಮರೇಟರ್ ಏನಿದೆಯೋ ಅದನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಏನಿದೆಯೋ ಅದನ್ನು ಮಾಡಿಬಿಟ್ಟು ಡಿನಾಮಿನೇಟರ್ ಹಾಗೆ ಬರ್ಕೊಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, 12/31 ಮತ್ತು 4/31. ಏನು ರೂಲ್ ಇರೋದು ಅಂದರೆ 31 ಡಿನಾಮಿನೇಟರ್ ಹಾಗೆ ಬರ್ಕೊಳ್ಬೇಕು. ನ್ಯೂಮರೇಟರ್ ಏನಿದೆಯೋ 12 + 4. ಸೊ ಏನಾಗುತ್ತೆ? ಇಲ್ಲಿ 12 + 4 ಮಾಡಿದಾಗ 16 ಆಯಿತು. ಡಿನಾಮಿನೇಟರ್ ಹಾಗೆ ಬರ್ಕೊಳ್ತೀವಿ. ಸೊ ಇದರ ಆನ್ಸರ್ 16/31. ಇದನ್ನು ಎಕ್ಸಾಂಪಲ್ ಥ್ರೂ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನೋಡೋಣ. ಇಲ್ಲಿ ನನಗೆ ಸರ್ಕಲ್ಸ್ ಇದೆ, ಆಯಿತಾ?
ಇದರ ಫ್ರ್ಯಾಕ್ಷನ್ ಏನಾಯ್ತು ಇಲ್ಲಿ ನೀವೇ ಹೇಳಿ. ಇಲ್ಲಿ ಟೋಟ್ಲಿ 6 ಪಾರ್ಟ್ಸ್ ಇದೆ, 2 ಪಾರ್ಟ್ಸ್ನ ಟಿಕ್ ಮಾಡಿ. ಸೊ ಇಲ್ಲಿ 2/6 ಆಯಿತು, ಇಲ್ಲಿ ಏನಾಗುತ್ತೆ 4/6 ಆಯಿತು. ಸೊ ಏನಾಗ್ತಿದೆ ಅಂದರೆ ಎರಡೂ ನಾನು 6 ಪಾರ್ಟ್ಸ್ ಡಿವೈಡ್ ಮಾಡೀನಿ. ಸೊ ಈಚ್ ಪಾರ್ಟ್ ಇಲ್ಲಿ ಏನಿದೆಯೋ ಈಕ್ವಲ್ ಆಗಿದೆ. ನಾನು ಆ್ಯಡ್ ಮಾಡಬೇಕು ಅಂದಾಗ ಈ 2 ಪಾರ್ಟು ಔಟ್ ಆಫ್ 6, ಇಲ್ಲಿ 4 ಪಾರ್ಟ್ಸ್ ಔಟ್ ಆಫ್ 6 ಎರಡನ್ನೂ ಆ್ಯಡ್ ಮಾಡಿದಾಗ ಏನಾಗ್ತಿದೆ, ದಿಸ್ ಇಸ್ ನಥಿಂಗ್ ಬಟ್ ನಾನು ಈ ಸರ್ಕಲಲ್ಲಿ ಈ 2 ಏನಿದೆಯೋ ಟಿಕ್ ಮಾಡಿದ್ರೆ ಫುಲ್ ಸಿಗ್ತದೆ ತಾನೇ. ಯಾಕೆ ನಾನು ಇದು ಮಾಡೋಕ್ಕಾಗ್ತಿದೆ, ಯಾಕಂದರೆ ಈ ಸರ್ಕಲ್ಲೂ ಸೇಮ್ ಸೈಜ್ 6 ಪಾರ್ಟ್ಸ್ ಮಾಡೀನಿ ಆ್ಯಂಡ್ ಈ ಸರ್ಕಲ್ಲು ಸೇಮ್ ಸೈಜ್ 6 ಪಾರ್ಟ್ಸ್ ಮಾಡೀನಿ. ಸೊ ಇದನ್ನು ಏನು ಆ್ಯಡ್ ಮಾಡಬೇಕಾಗಿತ್ತು ಅಲ್ಲಿ ಡೈರೆಕ್ಟಾಗಿ ನಾನು ಇಲ್ಲಿ ಹಾಕ್ಬಿಟ್ಟು ನನಗೆ ಗೊತ್ತಾಗ್ತಿದೆ, ಇವಾಗ ನನಗೆ ಟೋಟಲ್ 6/6 ಪಾರ್ಟ್ಸ್ ಸಿಕ್ಕಿದೆ ಅಂತ. ಸೊ ಅದಕ್ಕೆ ಈಕ್ವಲ್ ನಂಬರ್ ಆಫ್ ಪಾರ್ಟ್ಸ್ ಮೊದಲೇ ಡಿವೈಡ್ ಮಾಡಿರೋದ್ರಿಂದ, ಆರ್ ಇನ್ ಅದರ್ ವರ್ಡ್ಸ್ ಡಿನಾಮಿನೇಟರ್ ಈಕ್ವಲ್ ಆಗಿದ್ದಾಗ ನಾವು ಜಸ್ಟ್ ನ್ಯೂಮರೇಟರ್ನ ಡೈರೆಕ್ಟಾಗಿ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇವಾಗ ಸಬ್ಟ್ರಾಕ್ಷನ್ ನೋಡೋಣ. ಸಬ್ಟ್ರಾಕ್ಷನ್ ಏನಾಗುತ್ತೆ, ನಾನು ಆಗಲೇ ರೂಲ್ ವೆರಿ ಸಿಂಪಲ್, ಅಷ್ಟೊಂದೇನು ಯೋಚನೆ ಮಾಡೋದು ಬೇಕಾಗಿಲ್ಲ. 9/16 - 3/16. ಫಸ್ಟ್ ಸ್ಟೆಪ್ ಡಿನಾಮಿನೇಟರ್ ಈಕ್ವಲಾ, ಎಸ್. ಸೊ ಹಾಗೆ ನಾನು ಡಿನಾಮಿನೇಟರ್ ಹಾಗೆ ಬರ್ಕೊಡ್ತೀನಿ 16 ಅಂತ. ಸೆಕೆಂಡ್ ಸ್ಟೆಪ್ ಏನಿರೋದು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ನ್ಯೂಮರೇಟರಲ್ಲಿ ಪರ್ಫಾರ್ಮ್ ಮಾಡಬೇಕು. ಸೊ ಇಲ್ಲಿ 9 - 3. 9 - 3 ಏನಾಯ್ತು ಇಲ್ಲಿ 6/16. ಸೊ 6/16 ಇದು ಸ್ಟ್ಯಾಂಡರ್ಡ್ ಫಾರ್ಮ್ಲಿ ಇದೆಯಾ, ಇಲ್ಲ. ಸೊ ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮ್ಸಲ್ಲಿ ಯೂಶ್ವಲಿ ಸ್ಟ್ಯಾಂಡರ್ಡ್ ಫಾರ್ಮ್ಲಿ ಬಿಟ್ಟರೆ ಬಾಸಿ. ಸೊ ನೀವೇ ಬೇಕಾದ್ರೆ ಟ್ರೈ ಮಾಡ್ಬಿಟ್ಟು ನೋಡಿ. ಇಲ್ಲಿ ಸುಮ್ಮನೆ ಫ್ರ್ಯಾಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಗೆ ಸಬ್ಟ್ರಾಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಡಿನಾಮಿನೇಟರ್ಸ್ ಈಕ್ವಲ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ನೋಡೋಣ. ಸೇಮ್ ಎಕ್ಸಾಂಪಲ್ ಮತ್ತೆ ತೊಗೊಳ್ತೀನಿ. ಇವಾಗ ಮುಂಚೆ ಥರನೇ 6 ಪಾರ್ಟ್ಸ್ ಇದೆ ಈ ಸರ್ಕಲ್ಲಿ. ಸೊ ಈ ಫ್ರ್ಯಾಕ್ಷನ್ ಏನಾಯಿತು, ಇಲ್ಲಿ 4/6 ಆಯಿತು. ಈ ಫ್ರ್ಯಾಕ್ಷನ್ ಏನಾಯಿತು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಏನಾಗಿದೆ ಇಲ್ಲಿ ಟೋಟಲ್ ಪಾರ್ಟ್ಸ್ ಇರೋದು 4. ಸೊ ಡಿನಾಮಿನೇಟರ್ 4 ಆಯಿತು ಆ್ಯಂಡ್ 1 ಪಾರ್ಟ್ ನಾವು ತೊಗೊಂಡಿವಿ. 1/4 + 4/6. ಮುಂಚೆ ಏನು ಮಾಡಿದ್ವಿ ಅಂದರೆ, ಫೈನಲ್ ಸರ್ಕಲಲ್ಲೂ 6 ಪಾರ್ಟ್ಸೇ ತೊಗೊಂಡ್ಬಿಡೋಣ, ಅದಾದಮೇಲೆ ನ್ಯೂಮರೇಟರ್ ಈ 2 ಕಡೆಯಲ್ಲಿ ಎಷ್ಟು ಪಾರ್ಟ್ಸ್ ನಾವು ಕನ್ಸಿಡರ್ ಮಾಡಿದ್ವೋ ಅದನ್ನು ಇಲ್ಲಿ ಟಿಕ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಇವಾಗ ಇಲ್ಲಿ 4 ಇದೆ, ಆ 4 ನಾನು ಟಿಕ್ ಮಾಡೀನಿ. ಇಲ್ಲಿ 1 ಇರೋದು, ನಾನು ಇಲ್ಲಿ 1 ಟಿಕ್ ಮಾಡೋಕ್ಕಾಗತ್ತಾ, ಇಲ್ಲ. ಯಾಕೆ ಅಂತ ನೋಡೋಣ. ಈ 1 ಪಾರ್ಟ್ ಇರೋದು ಸೈಜ್ ನೋಡಿ, ಈ ಸೈಜ್ ನೋಡಿ, ಮತ್ತು ಈ ಎಲ್ಲಾದ್ರದ್ದು ಸೈಜ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಈ ಪಾರ್ಟ್ಸು ಎಲ್ಲ ಚಿಕ್ಕದಾಗಿದೆ ಇದನ್ನು ಕಂಪೇರ್ ಮಾಡಿದಾಗ. ಈ ಪಾರ್ಟ್ ಸ್ವಲ್ಪ ದೊಡ್ಡದಾಗಿದೆ. ಇದು ನಾನು ಇಲ್ಲಿ ಏನು ಟಿಕ್ ಮಾಡೀನೋ, ಇಲ್ಲಿ ನಾನು ಸುಮ್ಮನೆ 1 ಟಿಕ್ ಮಾಡಿದ್ರೆ ಸರಿಗೆ ವ್ಯಾಲ್ಯೂ ಸಿಗೋಲ್ಲ. ಯಾಕಂದರೆ ನಮಗೆ ಆ್ಯಕ್ಚುಲಿ ಬೇಕಾಗಿರೋದು ಇದನ್ನು ನಾನು ಸಪೋಸ್ ಮೆಷರ್ ಮಾಡಿಬಿಟ್ಟು ಇಲ್ಲೇ ಹೋಗ್ಬಿಟ್ಟು ಇಲ್ಲಿ ಇಟ್ಟರೆ ಎಲ್ಲೋ ಇಷ್ಟು ಬರುತ್ತೆ ತಾನೇ. ಆ್ಯಕ್ಚುಲಿ ಇಷ್ಟು ಇರಬೇಕು, ಅಪ್ರಾಕ್ಸಿಮೇಟ್ಲಿ ಅಷ್ಟು. ಅದಕ್ಕೆ ನಾವು ಹೇಳ್ತಿರೋದು ಈ ಥರ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಆಗಿದ್ದಾಗ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಬೇಕಾಗಿರೋದು ಇದನ್ನು ಕನ್ಸಿಡರ್ ಮಾಡಿಬಿಟ್ಟು. ಆ್ಯಂಡ್ ಅದು ಹೇಗೆ ಕಂಡು ಹಿಡಿಯೋದು ಅಂದರೆ ಸೆಪ್ರೇಟ್ ರೂಲ್ ಇದೆ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಆಗಿದ್ದಾಗ. ಸೊ ಇವಾಗ ಹೇಗೆ ಇದನ್ನು ಸಾಲ್ವ್ ಮಾಡಬೇಕು. ಸೊ ನಾವು ಏನು ಸಾಲ್ವ್ ಮಾಡಬೇಕಾಗಿರೋದು, 1/4 + 4/6. ಆ್ಯಂಡ್ ಇಲ್ಲಿ ಏನಾಗ್ತಿದೆ, ಡಿನಾಮಿನೇಟರು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನೀವು ಯಾವತ್ತೂ ಆ್ಯಡ್ ಹಾಗೆ ಮಾಡೋಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಡ್ತೀನಿ ಆ ಥರ ಏನು ಟ್ರೈ ಮಾಡ್ಕೊಡು, ನೀವು ಈ ಸ್ಟೆಪ್ಸನ್ನೇ ಫಾಲೋ ಮಾಡಬೇಕು. ಸೊ ಏನಿದೆ ಇಲ್ಲಿ, ನಾನು ಫಸ್ಟ್ ಸ್ಟೆಪ್ಪು ಇದೆರಡನ್ನೂ ಬರ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ಪು LCM ಆಫ್ ದ ಡಿನಾಮಿನೇಟರ್ಸ್ ಕಂಡುಹಿಡಿತೀನಿ. ಸೊ LCM ಆಫ್ ದ ಡಿನಾಮಿನೇಟರ್ಸ್ ಅಂದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 4 and 6 ಡಿನಾಮಿನೇಟರ್. ಆ್ಯಂಡ್ ಇದೇನು LCM ಎಷ್ಟು ಸಿಗುತ್ತೆ ನಮಗೆ, 12. ವೆರಿ ಗುಡ್. ಸೊ ಈಕ್ವಿವೆಲೆಂಟ್ ನೀವು ಬರೀ ಸ್ಟ್ಯಾಂಡರ್ಡ್ ಫಾರ್ಮ್ ಆ ಥರ ಏನೋ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಏನಾಗಬೇಕು ಅಂದರೆ ಇಲ್ಲಿ ನಾನು ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರ್ 12 ಬರಬೇಕು. ಇದೇ ಫ್ರ್ಯಾಕ್ಷನ್ದು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ತೆಗಿಬೇಕು ಸಚ್ ದಟ್ ಆ ನ್ಯೂ ಫ್ರ್ಯಾಕ್ಷನ್ದು ಡಿನಾಮಿನೇಟರ್ 12 ಅಂತ. ಹೇಗೆ ಮಾಡಬೇಕು ಅಂದರೆ ನಾನಿವಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. 1/4 ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ನಾನು 3 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ನ್ಯೂಮರೇಟರ್ ಇಂಟು 3, ಡಿನಾಮಿನೇಟರ್ ಇಂಟು 3. ಎರಡನ್ನೂ 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟರ್ ಇವಾಗ ಏನಾಗುತ್ತೆ 3 ಆಗುತ್ತೆ ಆ್ಯಂಡ್ ಡಿನಾಮಿನೇಟರ್ ಏನಾಗುತ್ತೆ 12 ಆಗುತ್ತೆ. ಸೊ ಇವಾಗ ನಮಗೆ ಏನಿದೆ ಆ್ಯಕ್ಚುಲಿ, ವಿ ಹ್ಯಾವ್ ಅ ಫ್ರ್ಯಾಕ್ಷನ್ 3/12 ವಿಚ್ ಹ್ಯಾಸ್ ಡಿನಾಮಿನೇಟರ್ 12. ನಮಗೆ ಏನು ಬೇಕಾಗಿತ್ತೋ LCM ಅದು ಸಿಗ್ತಿದೆ. ಸೊ 3/12 ಸಿಗ್ತಿದೆ. ನೀವು ಬೇಕಾದರೆ ಈ 3/12ನ ನೀವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಂಡ್ರೆ ವಾಪಸ್ ನಿಮಗೆ 1/4 ಸಿಗುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್. 1/4 ಇಸ್ ನಥಿಂಗ್ ಬಟ್ 3/12 ಅಥವಾ 3/4 ಇಸ್ 1/12 ಸ್ಟ್ಯಾಂಡರ್ಡ್ ಫಾರ್ಮ್ ತೊಗೊಂಡು ಬಂದಾಗ. ಸಿಮಿಲರ್ಲಿ 4/6ನ ನಾನು ಮತ್ತೆ ಇದನ್ನು ನಾನು 12 ಡಿನಾಮಿನೇಟರ್ ಸಿಗಬೇಕು. ಸೊ ಏನು ಮಾಡಬೇಕು, 6 ಇಂಟು ವಾಟ್ ಗಿವ್ಸ್ ಅಸ್ 12 ಹಾಗೆ ನಾವು ಆ್ಯಕ್ಚುಲಿ ಕಂಡು ಹಿಡಿಯೋದು. ನಾನು ಏನು ಮಾಡ್ತೀನಿ ಅಂದರೆ 6ನ 2 ಜೊತೆ ಮಲ್ಟಿಪ್ಲೈ ಮಾಡಿದಾಗ 12 ಸಿಗುತ್ತೆ. ಸೊ ಅದಕ್ಕೆ ನ್ಯೂಮರೇಟರ್ನು ನಾನು 2 ಜೊತೆನೇ ಮಲ್ಟಿಪ್ಲೈ ಮಾಡ್ತೀನಿ. ಏನು ಮಾಡ್ತೀನಿ, 6 ಇಂಟು 2 ಮಾಡಿದೆ. ಸೊ ಅದಕ್ಕೆ ನ್ಯೂಮರೇಟರ್ನು 2 ಜೊತೆನೇ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, 6 ಇಂಟು 2 12 ಆಯಿತು, 4 ಇಂಟು 2 ಮಾಡಿಬಿಟ್ಟು 8 ಆಯಿತು.
ಇವಾಗ ನಮಗೆ ಡಿನಾಮಿನೇಟರ್ಸ್ ಈಕ್ವಲ್ಲ? ಎಸ್. ಸೊ ಡಿನಾಮಿನೇಟರ್ಸ್ ಈಕ್ವಲ್ ಆಗಿದ ತಕ್ಷಣ ಏನು ಮಾಡ್ಬೋದು ನಾವು? ಹಿಂದಿನ ಸ್ಟೆಪಲ್ಲಿ ಹಿಂದಿನ ಪ್ರಾಬ್ಲಮ್ ನಾನು ಆಗಲೇ ಹೇಳಿದೆ, ಡಿನಾಮಿನೇಟರ್ ಈಕ್ವಲ್ ಆದಾಗ ಡೈರೆಕ್ಟಾಗಿ ನ್ಯೂಮರೇಟರ್ಸ್ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ 3 + 8/12 ಆಯಿತು. ಇದು ಎಷ್ಟಾಗುತ್ತೆ? ಈಸ್ ಈಕ್ವಲ್ ಟು 11/12. ಸೊ ಜಸ್ಟ್ ನಿಮಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗೋಕ್ಕೆ ಒಂದು ವಿಜುವಲೈಸೇಷನ್ ತೋರಿಸ್ತಾ ಇದ್ವಿ. 1/4 + 4/6 ಮಾಡಬೇಕಾಯಿತು. 1/4ನ ನಾನು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ನಾನು 3 ಜೊತೆ ಮಲ್ಟಿಪ್ಲೈ ಮಾಡಿದೆ. ಅದರ ಅರ್ಥ ಏನು ಅಂದರೆ, ಈ ಸರ್ಕಲಿಗೆ ಏನಾಗ್ತದೆ ಅಂದರೆ, ಈಚ್ ಆಫ್ ದ 1/4 ಪೀಸಸ್ಸು ಆ್ಯಕ್ಚುಲಿ 3 ಪಾರ್ಟ್ಸ್ ಸ್ಪ್ಲಿಟ್ ಮಾಡ್ತಾಯಿವಿ. ಓಕೆ, ಸೊ ಇದು ಹಾಗಾಯಿತು, ಈ ಪೀಸ್ಗೂ ಹಾಗೆ ಆಯಿತು, ಈ ಪೀಸು ಹಾಗೆ ಆಯಿತು. ಸೊ ನೀವು ಸ್ಟ್ರೇಟ್ ಲೈನ್ಸ್ ಬರ್ಕೊಡಿಬೇಕಾದ್ರೆ ನಾನು ಸುಮ್ಮನೆ ಫ್ರೀ ಹ್ಯಾಂಡಾಗಿ ಡ್ರಾ ಮಾಡ್ತೀನಿ. ಇದು ಹಿಂಗಾಯಿತು. ಸೊ ಇಲ್ಲಿ ಏನಾಗ್ತಿದೆ ಇವಾಗ ಟೋಟಲ್ ಆಗಿ 12 ಪೀಸಸ್ ಇದೆ. 1 2 3 4 5 6 7 9 10 11 12. ಆ್ಯಂಡ್ ಆ 12 ಪೀಸಸ್ಲಿ 3 ತೊಗೊಳ್ತಾ ಇದ್ದೀನಿ. ಸೊ 3/12 ಆಯಿತು. ಸ್ವಲ್ಪ ಅರ್ಥ ಆಗ್ತಿದೆ? ಆವಾಗಲೂ 1/4ನ ನಾನು 1/4 ಬಿಕೇಮ್ 3/12. ಸೊ ವ್ಯಾಲ್ಯೂ ಆ್ಯಕ್ಚುಲಿ ಚೇಂಜ್ ಆಗ್ತಿಲ್ಲ, ಸೇಮ್ ಕ್ವಾಂಟಿಟಿ ನನಗೆ ಸಿಗ್ತಿದೆ, ಬಟ್ ಜಸ್ಟ್ ಟೋಟಲ್ ನಂಬರ್ ಆಫ್ ಪೀಸಸ್ ನಾನು ಇನ್ಕ್ರೀಸ್ ಮಾಡಿದೆ. ಸೊ ಈಚ್ ಪೀಸ್ ಇವಾಗ ಇನ್ನೂ ಚಿಕ್ಕದಾಯಿತು ಅಷ್ಟೇ. ಇಲ್ಲೇನಾಗ್ತಿದೆ? 4/6 ಇದ್ದಿದ್ದು ನಾನು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ನಾನು 2 ಜೊತೆ ಮಲ್ಟಿಪ್ಲೈ ಮಾಡಿರ್ತಾನೆ. ಸೊ ಇಲ್ಲೇನಾಗ್ತಿದೆ? ಈಚ್ ಪೀಸ್ನ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಾಗ್ತದೆ? ಟೋಟಲ್ ನಂಬರ್ ಆಫ್ ಪೀಸಸ್ ಇರೋದು 12 ಪೀಸಸ್. ಆ್ಯಂಡ್ ಆ 12 ಪೀಸಸ್ಲಿ 1 2 3 4 5 6 7 8 ಪೀಸಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಏನಾಗ್ತಿದೆ ಇವಾಗ? 8/12 ಆಗ್ತಿದೆ. ಸೊ ಏನು ಹೇಳ್ತಾ ಇವಿ ಅಂದರೆ, ಇಲ್ಲಿ 1/4 3/12 ಕನ್ವರ್ಟ್ ಮಾಡಿದಾಗ ವ್ಯಾಲ್ಯೂ ಆ್ಯಕ್ಚುಲಿ ಚೇಂಜ್ ಆಗ್ತಿಲ್ಲ. ನನಗೆ ಎಂಡ್ ಆಫ್ ದ ಡೇ ಎಷ್ಟು ಸಿಗ್ತಿದೆ ಅಂದರೆ, ಮುಂಚೆ ಎಷ್ಟು ಸಿಗ್ತಿತ್ತೋ ಅಷ್ಟೇ ಸಿಗ್ತಿದೆ. ಇಲ್ಲೂ ಅಷ್ಟೇ 4/6 ಮುಂಚೆ ಸಿಗ್ತಿತ್ತು, ಇವಾಗ 8/12 ಸಿಗ್ತಿದೆ. ಸೊ ಅದನ್ನು ನಾವು ಈಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಅಂತ ಇವಿ ಇದನ್ನೆಲ್ಲ. ಇವಾಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ನಾನು 3/12 + 8/12 ಮಾಡಬೇಕು. ಸೊ ಇದನ್ನು ಮತ್ತೆ 12 ಪಾರ್ಟ್ಸಿಗೆ ಕನ್ವರ್ಟ್ ಮಾಡೋಣ. ಈಚ್ ಪಾರ್ಟು ಹಿಂಗಾಗತ್ತಾನೆ. ಸೊ ಇದೆಲ್ಲ 2 ಜೊತೆ ಸ್ಪ್ಲಿಟ್ ಮಾಡಿದ್ವಿ, ಮತ್ತು ಇದು 3 ಮಾಡಬೇಕಾಗಿತ್ತಲ್ಲ. ಸೊ ಇಲ್ಲಿ 1 2 3. ಓಕೆ, ಇವಾಗ ಏನಾಗ್ತಿದೆ? ನಾನು ಈ ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡಿದ್ರೆ ಹೀಗೆ. ಸೊ ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡಿದ್ರೆ ನನಗೆ 1 2 3 4 5 6 7 8 9 10 11 ಪಾರ್ಟ್ಸ್ ಟಿಕ್ ಆಗಿದೆ. ಸೊ ಎಷ್ಟು ಸಿಗ್ತಿದೆ ಇಲ್ಲಿ? 11/12. ಆ್ಯಂಡ್ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡಿದಾಗಲೂ ಅಷ್ಟೇ ಏನಾಗುತ್ತೆ? 3 + 8/12 ಆಯಿತು, ವಿಚ್ ಇಸ್ ಈಕ್ವಲ್ ಟು 11/12. ಸೊ ಇದು ಜಸ್ಟ್ ನಿಮಗೆ ವಿಜುವಲೈಸ್ ಮಾಡ್ಬಿಟ್ಟು ತೋರಿಸೋದಕ್ಕೆ, ಯಾಕೆ ನಾವು ಆ್ಯಕ್ಚುಲಿ LCM ತೊಗೊಂಡ್ಬಿಟ್ಟು 12 ಡಿನಾಮಿನೇಟರ್ ಮಾಡಿಬಿಟ್ಟು 2 ಫ್ರ್ಯಾಕ್ಷನ್ನು ಕನ್ವರ್ಟ್ ಮಾಡಿಬಿಟ್ಟು ಅದು ಆಮೇಲೆ ಆ್ಯಡ್ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಮಾತ್ರ ಇದೆಲ್ಲ ಹೇಳ್ತೀವಿ. ಬಟ್ ಇನ್ ಜನರಲ್ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಸೊ ಫಸ್ಟ್ ಡಿನಾಮಿನೇಟರ್ ಸೇಮ್ ಇದ್ದರೆ ಡೈರೆಕ್ಟಾಗಿ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿ, ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದರೆ LCM ಕಂಡು ಹಿಡಿದ್ಬಿಟ್ಟು ಅದನ್ನು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಕನ್ವರ್ಟ್ ಮಾಡಿಬಿಟ್ಟು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿ. ಇವಾಗ ಕೆಲವು ಕ್ವೆಶನ್ಸ್ ಇದೆ ಫ್ರ್ಯಾಕ್ಷನ್ಸ್, ಅಡಿಷನ್ಸ್ ಆ್ಯಂಡ್ ಸಬ್ಟ್ರಾಕ್ಷನ್ಸ್ ಮೇಲೆ. ಸೊ ನಾನು ಸೆಕೆಂಡ್ ಮತ್ತು ಥರ್ಡ್ ಒನ್ ಮಾಡ್ತೀನಿ. ನೀವೆಲ್ಲದನ್ನು ಟ್ರೈ ಮಾಡಿಬಿಟ್ಟು ಡೌಟ್ಸ್ ಇದ್ದರೆ ವಾಟ್ಸಾಪ್ ಅಥವಾ ಕಾಮೆಂಟಲ್ಲಿ ಹಾಕಿ. ಸೆಕೆಂಡ್ ಒನ್ ಇವಾಗ ನೋಡೋಣ. 3/8 - 1/3 ಡಿನಾಮಿನೇಟರ್ ಸೇಮಾ? ಇಲ್ಲ. ಸೊ ಏನು LCM ಇವಾಗ? LCM ಆಫ್ 8 and 3 ನಾನು ಸೈಡಲ್ಲಿ ಬರ್ಕೊಡ್ತೀನಿ. LCM ಆಫ್ 8 and 3 is 8 16 24. ಸೊ 3/8ನ ನಾನಿವಾಗ 3/8ನ ಏನು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ 24 ಸಿಗುತ್ತೆ? 8ನ ನಾನು 3 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 24 ಸಿಗುತ್ತೆ. ಆ್ಯಂಡ್ ನ್ಯೂಮರೇಟರೂ 3 ಜೊತೆನೇ ಅದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದೇನಾಗ ಮೈನಸ್ 1/3ನ ಇದಕ್ಕೂ ನನಗೆ ಇವಾಗ ಡಿನಾಮಿನೇಟರ್ 24 ಬೇಕು. ಸೊ 3 × 8 ಮಾಡಿದಾಗ 24 ಆಗುತ್ತೆ. ಸೊ 1ನ್ನು 8 ಜೊತೆನೇ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನು ಬರ್ಕೊಡ್ತೀನಿ? 3 × 3 ಮಾಡಿದಾಗ 9/24 ಆಯಿತು, ಮೈನಸ್ 1 × 8 ಮಾಡಿದಾಗ 8 ಆಯಿತು. ಸೊ ಇದು 8/24. ಡಿನಾಮಿನೇಟರ್ ಇವಾಗ ಸೇಮಾ? ಎಸ್. ಸೊ ಇವಾಗ ಏನು ಮಾಡ್ಬೋದು? ಡೈರೆಕ್ಟಾಗಿ ನಾನು 9 - 8/24 ಅಂತ ಬರೀತೀನಿ. ಸೊ 9 - 8 ಮಾಡಿದಾಗ 1 ಸಿಗುತ್ತೆ. ಸೊ ನಮ್ಮ ಫೈನಲ್ ಆನ್ಸರ್ ಏನಾಯಿತು? 1/24. ಓಕೆ, ನೆಕ್ಸ್ಟ್ ಕ್ವೆಶನ್ ಇವಾಗ ನೋಡೋಣ. 1/2 + 3 ಅಂತ. ಸೊ 1/2 + 3 ಅಂತ ಇದೆ. 3 is nothing but 3/1 ಅಂತ. ಇದು ನಾವಾಗಲೇ ಅರಿಥ್ಮೆಟಿಕ್ ಆಪರೇಷನ್ಸ್ ಮಾಡ್ತಿರುವಾಗ ನೋಡಿದ್ದೀವಿ. ಸೊ ಅಕ್ಕ ಇದು ಬರೀ ಹೋಲ್ ನಂಬರ್ ಇದೆ ಅಂತ ಆ ಥರ ಏನೂ ಅಂದ್ಕೊಳ್ಬೇಡಿ. ವಿ ನೋ ದಟ್ ಹೋಲ್ ನಂಬರ್ಸ್ ಆರ್ ಆಲ್ಸೋ ಫ್ರ್ಯಾಕ್ಷನ್ಸ್, ನಂಬರ್ ಸಿಸ್ಟಮ್ಸಲ್ಲಿ ನೋಡಿವಿ. ಸೊ 3 is 3/1. ಇವಾಗ ನಾನು ಏನು LCM ಆಫ್ 2 and 1 ಏನು? LCM ಆಫ್ 2 and 1 is equal to 2ನೇ. ಓಕೆ, ಸೊ 2ನೇ ಇರೋದ್ರಿಂದ 1/2ನ ನಾನೇನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ 2 ಆಗಲೇ ಡಿನಾಮಿನೇಟರ್ ಇದೆ, ಅದಕ್ಕೆ ಇನ್ನೂ ಏನೂ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡೋದು ಬೇಕಾಗಿಲ್ಲ.
ಪ್ಲಸ್ 3/1 ಅಂತ ಇದೆ. ಇವಾಗ 1 ಜಾಗದಲ್ಲಿ ನನಗೆ 2 ಬೇಕು. ಸೊ 1 ಇಂಟು 2 ಮಾಡಿದಾಗ ಡಿನಾಮಿನೇಟರ್ಲಿ ಇಲ್ಲಿ 2 ಆಗುತ್ತೆ. ಇದನ್ನು 2 ಜೊತೆ ಮಲ್ಟಿಪ್ಲೈ ಮಾಡ್ತಾಯಿನಿ. ಸೊ ನ್ಯೂಮರೇಟರ್ನು 2 ಜೊತೆನೇ ಮಲ್ಟಿಪ್ಲೈ ಮಾಡಬೇಕು. ಬರೀ ಇದನ್ನು ಮಾಡಿಬಿಟ್ಟು ಇದನ್ನು ಮರ್ತೋದ್ರೆ ಫುಲ್ ರಾಂಗ್ ಆಗುತ್ತೆ. ಕೇರ್ಫುಲ್ ಆಗಿರಿ. ಡಿನಾಮಿನೇಟರ್ನ ಯಾವಾಗಲಾದರೂ ಮಲ್ಟಿಪ್ಲೈ ಮಾಡಿದೆ ನ್ಯೂಮರೇಟರ್ನು ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ಉಲ್ಟಾನು ಸೇಮ್ ಕೇಸೇ ಆಗುತ್ತೆ. ಅಕಸ್ಮಾತ್ ನ್ಯೂಮರೇಟರ್ ಮಾಡಿದೆ ಡಿನಾಮಿನೇಟರ್ನು ಮಾಡಲೇಬೇಕು. ಸೊ ಇವಾಗ ಏನಾಗುತ್ತೆ 1/2 ಪ್ಲಸ್ 3 ಇಂಟು 2 ಮಾಡಿದಾಗ 6 ಆ್ಯಂಡ್ 1 ಇಂಟು ಮಾಡಿದಾಗ 2. ಸೊ ಇದೇನಾಯಿತು 6 ಪ್ಲಸ್ 1/2 ಅಥವಾ 1 ಪ್ಲಸ್ 6/2 ಮಾಡ್ಬೋದು. ಸೊ ಇಲ್ಲಿ 1 ಪ್ಲಸ್ 6/2 ಇದು ಬಂದು 7/2. ಇವಾಗ ನಾವು ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್ ನೋಡೋಣ. ಮಲ್ಟಿಪ್ಲಿಕೇಶನ್ ವೆರಿ ಸಿಂಪಲ್ ಆಯಿತಾ. ಏನು ಮಾಡಬೇಕು ಅಂದರೆ 2 ಫ್ರ್ಯಾಕ್ಷನ್ಸ್ ಇರುತ್ತೆ. ನ್ಯೂಮರೇಟರ್ ಆಫ್ 1 ಫ್ರ್ಯಾಕ್ಷನ್ ಇಂಟು ನ್ಯೂಮರೇಟರ್ ಆಫ್ ಅದರ್ ಫ್ರ್ಯಾಕ್ಷನ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆಫ್ 1 ಫ್ರ್ಯಾಕ್ಷನ್ ಇಂಟು ಡಿನಾಮಿನೇಟರ್ ಆಫ್ ಅದರ್ ಫ್ರ್ಯಾಕ್ಷನ್. ತುಂಬ ಸಿಂಪಲ್. ಸೊ 3/4 ಇಂಟು 4/5 ಅಂದರೆ ನ್ಯೂಮರೇಟರ್ ಏನಿಲ್ಲಿ 3, ಇಲ್ಲೇನು 4. ಸೊ 3 ಇಂಟು 4 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿಲ್ಲಿ 4, ಇಲ್ಲಿ ಏನಿರೋದು 5. ಅಷ್ಟು ಸಿಂಪಲ್ ಇದೆ ಆಯಿತಾ. ಸೊ ಏನಾಗುತ್ತೆ 3 ಇಂಟು 4 ಮಾಡಿದಾಗ 12, ಇಲ್ಲಿ ಮಾಡಿದಾಗ 4 ಇಂಟು 5 ಮಾಡಿದಾಗ 20. ಯೂಶಲಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ವಾಸಿ. ಸೊ ಏನು ಮಾಡ್ತೀನಿ ಅಂದರೆ ನನಗೆ ಗೊತ್ತು ಇದನ್ನು 4 ಜೊತೆ ಕ್ಯಾನ್ಸಲ್ ಮಾಡಿದೆ 3 ಉಳ್ಕೊಳ್ಳುತ್ತೆ, ಇಲ್ಲಿ 4 ಜೊತೆ ಕ್ಯಾನ್ಸಲ್ ಮಾಡಿದೆ 5 ಉಳ್ಕೊಳ್ಳುತ್ತೆ. ಸೊ 3/5 ಆಯಿತು. ಓಕೆ. ಸೊ ಸಿಂಪ್ಲೆಸ್ಟ್ ವೇ ಇದು. ಯಾವ ಫ್ರ್ಯಾಕ್ಷನ್ ಕೊಟ್ಟರು ನೀವು ಇದೇ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಇನ್ನೂ ಶಾರ್ಟ್ ಕಟ್ ಬೇಕು ಅಂದರೆ ಒಂದು ಟ್ರಿಕ್ ಇದು ಅಷ್ಟೇ. ಸೊ 3/4 ಇಂಟು 4/5 ಅಂತ ಇದೆ. ಸೊ ಇದನ್ನು ನಾನು ಹೇಗೆ ಬರ್ಕೊಳ್ತೀನಿ ಅಂದರೆ 3 ಇಂಟು 4/4 ಇಂಟು 5. ಇವಾಗ ನ್ಯೂಮರೇಟರ್ ಟರ್ಮ್ಸ್ ನೋಡಿ, ಡಿನಾಮಿನೇಟರ್ ಟರ್ಮ್ಸ್ ನೋಡಿ. ಯಾವುದಾದ್ರೂ ನಂಬರ್ ಕ್ಯಾನ್ಸಲ್ ಮಾಡ್ಬೋದು ಅಂದರೆ ಅಥವಾ ಯಾವುದಾದ್ರೂ 2 ನಂಬರ್ ಮಧ್ಯ ಸೇಮ್ ಫ್ಯಾಕ್ಟರ್ಸ್ ಇದ್ದರೆ ನಾವು ಸಿಂಪ್ಲಿಫೈ ಮಾಡ್ಬೋದು. ಸೊ ಇಲ್ಲಿ 4 ಆ್ಯಂಡ್ 4 ಇದೆ. ಸೊ 2 4 ಕ್ಯಾನ್ಸಲ್ ಮಾಡ್ಬೋದು. ಉಳ್ಕೊಂಡಿರೋದೇನು 3/5 ಸೇಮ್ ಆ್ಯಸ್ ದಿಸ್. ಸಿಮಿಲರ್ಲಿ ಬಾಕಿ ಎಕ್ಸಾಂಪಲ್ಸ್ನು ನೋಡೋಣ ಹೇಗೆ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡ್ಬೋದು ಅಂತ. ಓಕೆ, ಫಸ್ಟ್ ಕ್ವೆಶನ್ ಇರೋದು 3/2 ಇಂಟು 7/9. ಸೊ ನಾನು 3 ಇಂಟು 7/2 ಇಂಟು 9 ಅಂತ ಹಾಕ್ಕೊಳ್ತೀನಿ. ಇಲ್ಲಿ ಏನು ಕಾಮನ್ ಟರ್ಮ್ಸ್ ಇದೆ, ಇವಾಗ ನಾನು 3 ಮತ್ತು 9ನ ನಾನು ಕ್ಯಾನ್ಸಲ್ ಮಾಡ್ಬೋದು. ಯಾಕೆ 3 ಇಂಟು 1 ಇಸ್ ಈಕ್ವಲ್ ಟು 3 ಆ್ಯಂಡ್ 3 ಇಂಟು 3 ಇಸ್ ಈಕ್ವಲ್ ಟು 9. 3 ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ 3ನ 3 ಜೊತೆ ಡಿವೈಡ್ ಮಾಡಿದೆ, ನ್ಯೂಮರೇಟರ್ನ 3 ಜೊತೆ ಡಿವೈಡ್ ಮಾಡಿದೆ, ಡಿನಾಮಿನೇಟರ್ನು 3 ಜೊತೆ ಡಿವೈಡ್ ಮಾಡಿದೆ. ಸೊ ಏನು ಉಳ್ಕೊಂಡಿದೆ 1 ಇಂಟು 7 ಡಿವೈಡೆಡ್ ಬೈ ಇಲ್ಲಿ ಉಳ್ಕೊಂಡಿರೋದು 2 ಇಂಟು 3. ಸೊ ಎಷ್ಟು ಸಿಗ್ತಿದೆ 7 ಇಂಟು 1 7 ಆ್ಯಂಡ್ 2 ಇಂಟು 3 ಇರೋದು 6. ಸೊ 7/6 ಉಳ್ಕೊಂಡು. ಸೆಕೆಂಡ್ ಕ್ವೆಶನ್ ಇವಾಗ ನೋಡೋಣ. 7/17 ಇಂಟು 5/2. ಸೊ ಹೇಗೆ ಮಾಡ್ಕೊಳ್ತೀವಿ 7 ಇಂಟು 5 ಡಿವೈಡೆಡ್ ಬೈ 17 ಇಂಟು 2. ಯಾವುದಾದ್ರೂ ಕಾಮನ್ ಟರ್ಮ್ಸ್ ಇದೆಯಾ ಕ್ಯಾನ್ಸಲ್ ಮಾಡೋಕ್ಕೆ? ಇಲ್ಲ. ಸೊ ಏನು ಬರೀಲಿ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀನಿ. 35/34 ಆಯಿತು. ಓಕೆ, ಥರ್ಡ್ ಕ್ವೆಶನ್ ನೀವೇ ಟ್ರೈ ಮಾಡಿ. ಸೊ ಏನಾಗುತ್ತೆ ಇಲ್ಲಿ 3 ಇಂಟು 2 ಡಿವೈಡೆಡ್ ಬೈ ಏನು ಬರುತ್ತೆ ಇಲ್ಲಿ 3/1 ಅಂತ ಕನ್ಸಿಡರ್ ಮಾಡಬೇಕಲ್ಲ. ಸೊ 1 ಇಂಟು 4. ಸೊ ಏನಾಗುತ್ತೆ ನಾನು ಬೇಕಾದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟು ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಸಿಂಪ್ಲಿಫೈ ಮಾಡ್ಬೋದು. ಸೊ ನಾನು ಇಲ್ಲಿ ಕ್ಯಾನ್ಸಲ್ ಡೈರೆಕ್ಟಾಗಿ ಮಾಡ್ತೀನಿ. ಇಲ್ಲಿ 2 ಇಂಟು 1 ಆ್ಯಂಡ್ 2 ಇಂಟು 2. ಸೊ 3/2 ಆಯಿತು. ಡಿವಿಷನ್ ಆಫ್ 2 ಫ್ರ್ಯಾಕ್ಷನ್ಸ್ ನೋಡೋಣ. ಮಲ್ಟಿಪ್ಲಿಕೇಶನ್ ಕಲ್ತ ಮೇಲೆ ಡಿವಿಷನ್ ತುಂಬ ಈಸಿ ಆಗುತ್ತೆ. ನಾವು ಆಗಲೇ ರೆಸಿಪ್ರಾಕಲ್ ಏನು ಅಂತ ಆಗಲೇ ಕಲ್ತಿದ್ದೀವಿ ಹಿಂದಿನ ವಿಡಿಯೋಲಿ. ಜ್ಞಾಪಕ ಇಲ್ಲ ಅಂದರೆ ಮತ್ತೆ ಒಂದ್ಸಲಿ ರಿವೈಸ್ ಮಾಡ್ತೀನಿ. ರೆಸಿಪ್ರಾಕಲ್ ಆಫ್ 3/4 ಅಂದರೆ ಏನಾಗುತ್ತೆ ಫ್ರ್ಯಾಕ್ಷನ್ ಅದು ಉಲ್ಟಾ ಆಗುತ್ತೆ. ಉಲ್ಟಾ ಅಂದರೆ ರೆಸಿಪ್ರಾಕಲ್ ಏನಾಗುತ್ತೆ 4/3 ಆಗುತ್ತೆ. ಸೊ ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ಮಾಡಿದಾಗ ಏನು ಮಾಡಬೇಕು ಅಂದರೆ 4/5 ಡಿವೈಡೆಡ್ ಬೈ 3/2 ಮಾಡಿದಾಗ 4/5ನ ನಾನು ಹಾಗೆ ಇಟ್ಕೊಳ್ತೀನಿ. ಅದನ್ನು ನಾನು ಟಚ್ಚೇ ಮಾಡೋಕ್ಕೆ ಹೋಗಲ್ಲ. ಸೆಕೆಂಡ್ ಟರ್ಮ್ ಏನಿದೆಯೋ 3/2ದು ನಾನು ರೆಸಿಪ್ರಾಕಲ್ ಮಾಡ್ತೀನಿ. 3/2 ರೆಸಿಪ್ರಾಕಲ್ ಅಂದರೆ 2/3 ಆಗುತ್ತೆ. ಸೊ ಇದು ರೆಸಿಪ್ರಾಕಲ್ ಆಯಿತು. ಆ್ಯಂಡ್ ಈ ಡಿವಿಷನ್ ಸೈನ್ ಏನಿತ್ತು ಅದನ್ನು ನಾನು ಮಲ್ಟಿಪ್ಲಿಕೇಶನ್ ಸೈನ್ ಮಾಡ್ತೀನಿ. ಓಕೆ, ಸೊ 3 ಸ್ಟೆಪ್ಸ್ ಏನದು? ಫಸ್ಟ್ ಸ್ಟೆಪ್ ಫಸ್ಟ್ ಟರ್ಮ್ನ ನಾನು ಹಾಗೆ ಬರ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಟರ್ಮ್ದು ನಾನು ರೆಸಿಪ್ರಾಕಲ್ ಬರ್ಕೊಡ್ತೀನಿ. ಆ್ಯಂಡ್ ಥರ್ಡ್ ಸ್ಟೆಪ್ಪು ಡಿವಿಷನ್ ಸೈನನ್ನು ನಾನು ಮಲ್ಟಿಪ್ಲಿಕೇಶನ್ ಸೈನ್ ಮಾಡ್ಕೊಡ್ತೀನಿ. ಇದು ಮಾಡಿದ್ಮೇಲೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್ ನಿಮಗೆ ಆಗಲೇ ಗೊತ್ತು. ಸೊ ನಾರ್ಮಲ್ ಆಗಿ ಮಲ್ಟಿಪ್ಲೈ ಮಾಡಿಬಿಟ್ಟು ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಎಕ್ಸಾಂಪಲ್ ತೊಗೊಂಡು ನೋಡೋಣ. 6/8 ಹಾಗೆ ಬರ್ಕೊಡ್ತೀನಿ. ಡಿವೈಡೆಡ್ ಬೈ 9/11 ಇರೋದು ನಾನು ಏನು ಮಾಡ್ತೀನಿ ಮಲ್ಟಿಪ್ಲೈಡ್ ಬೈ 11/9. ಸೊ 2 ಥಿಂಗ್ಸ್ ಮಾಡೀನಿ. ಡಿವಿಷನ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡೀನಿ ಆ್ಯಂಡ್ 9/11ನ ನಾನು 11/9 ಮಾಡೀನಿ. ಇವಾಗ ನಾನು ಏನು ಮಾಡಬೇಕು
ನಮ್ಗೊತ್ತು ಆಗಲೇ ನಾವು ಕ್ಯಾನ್ಸಲ್ ಮಾಡ್ಬೋದು ಅಂತ. ಸೊ 6 ಇಂಟು 11 ಡಿವೈಡೆಡ್ ಬೈ 8 ಇಂಟು 9. ಸೊ 3 ಕಾಮನ್ ಇದೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಲಿ. ಸೊ 6/3 ಮಾಡಿದಾಗ 2 ಉಳ್ಕೊಳ್ಳುತ್ತೆ, 9/3 ಮಾಡಿದಾಗ 3 ಉಳ್ಕೊಳ್ಳುತ್ತೆ, ರೈಟ್. ಸೊ ಇವಾಗ ಏನಾಯಿತು, 2 ಇಂಟು 11 ಮಾಡಿದಾಗ 22 ಬಂತು, 8 ಇಂಟು 3 ಮಾಡಿದಾಗ 24 ಬಂತು. ಇದು ಲೋಯೆಸ್ಟ್ ಫಾರ್ಮ್ ಅಲ್ಲ. ಯಾಕೆ ಅಂದರೆ ಇಲ್ಲಿ ಆ್ಯಕ್ಚುಲಿ 2 ಮತ್ತು 8 ನಾನು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು, ನಾನು ಮರ್ತೆ. ಸೊ ನಾನು ಇಲ್ಲೇನು ಮಾಡ್ತೀನಿ, 2 2 ಜೊತೆ ಡಿವೈಡ್ ಮಾಡ್ತೀನಿ. ಸೊ 22/2 ಮಾಡಿದಾಗ 11 ಆಯಿತು, 24/2 ಮಾಡಿದಾಗ 12 ಆಯಿತು. ಸೊ ಏನು ಉಳ್ಕೊಂಡಿದೆ, ನಮಗೆ ಉಳ್ಕೊಂಡಿರೋ ಆನ್ಸರು 11/12. ಇವಾಗ 30 ಡಿವೈಡೆಡ್ ಬೈ 3/14 ಅಂದಿರೋದು. ಸೊ 30 ಅಂದರೆ ಏನು, 30/1. ಅದು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಇದೇನಾಗುತ್ತೆ ಇವಾಗ, 30/1 ಇಂಟು 14/3, ರೈಟ್. ಸೊ ಏನಾಗುತ್ತೆ ಇಲ್ಲಿ, ಸೊ 30 ಇಂಟು 14 ಡಿವೈಡೆಡ್ ಬೈ 1 ಇಂಟು 3, 1 ಇಂಟು 3 3ನೇ. ಸೊ ಇಲ್ಲೇನು 3 ಇಂಟು 1 3 ಇಂಟು 10 ಅಂತ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲೇನು ಉಳ್ಕೊಳ್ಳುತ್ತೆ, 140/1 ವಿಚ್ ಇಸ್ ನಥಿಂಗ್ ಬಟ್ 140. ಥರ್ಡ್ ಒನ್ ಇವಾಗ ನೋಡೋಣ, 13/14 ಡಿವೈಡೆಡ್ ಬೈ 5/7. ಸೊ ಏನಾಗುತ್ತೆ, ನಾವು 13/14 ಇಂಟು 7/5 ಅಂತ ಆಗುತ್ತೆ. ಸೊ ನೀವೇ ಅದನ್ನು ಸಾಲ್ವ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹಾಕಿ. ಸೊ ನೆಕ್ಸ್ಟ್ ಏನಿದೆ, 2/3 ಡಿವೈಡೆಡ್ ಬೈ 0. ಬಟ್ ನಮಗೆ ಆಗಲೇ ಏನು ಗೊತ್ತು, ಎನಿ ನಂಬರ್ ಡಿವೈಡೆಡ್ ಬೈ 0 ಇಸ್ ನಾಟ್ ಡಿಫೈನ್ಡ್. ಡಿನಾಮಿನೇಟರ್ ಯಾವತ್ತೂ 0 ಇರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವ ನಂಬರ್ನು 0 ಜೊತೆ ಡಿವೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾನು ನಾಟ್ ಡಿಫೈನ್ಡ್ ಅಂತ ಬರಿತೀನಿ. ಓಕೆ, ಇಲ್ಲಿಗೆ ನಾವು HCF, LCM, ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಮತ್ತು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ಮುಗಿಸಿದ್ದೀವಿ. ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಅರ್ಥ ಆಗಿಲ್ಲ ಅಂತ ಅನ್ನಿಸಿದ್ರೆ ನಮ್ಮ ವಾಟ್ಸಾಪ್ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಮೆಸೇಜ್ ಮಾಡ್ಬೋದು. ನಂಬರ್ ಸ್ಕ್ರೀನಲ್ಲೇ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ಲೂ ಇದೆ, ಅಥವಾ ಕಾಮೆಂಟ್ ಸೆಕ್ಷನ್ಲೂ ಹಾಕ್ಬೋದು. ಅಲ್ಲೂ ಕೂಡ ನಾವು ಡೌಟ್ ಸಾಲ್ವ್ ಮಾಡೇ ಮಾಡ್ತೀವಿ. ಆಲ್ ದಿ ಬೆಸ್ಟ್.